ಎಲ್ರಿಗೂ ನಮಸ್ಕಾರ. ಹಲೋ. ನಮ್ಮ ಹೆಮ್ಮೆಯ ನಿರ್ದೇಶಕ ಶೇಷಾದ್ರಿ ಅವರ ಜೊತೆ ಈ ಮಾತುಕತೆ ಮಾಡೋದಕ್ಕೆ ನನಗೂ ಕೂಡ ಹೆಮ್ಮೆ. ಇದು ಶೇಷಾದ್ರಿ ಅವರ ಚಿತ್ರ ಪಯಣದೊಂದಿಗೆ ನಾವು ಅವ್ರ ಹತ್ರ ಮಾತಾಡ್ತಾ ಅವ್ರ ಬಗ್ಗೆ ಒಂದು ಕುತೂಹಲದ ಒಂದಷ್ಟು ಪ್ರಶ್ನೆಗಳು ನನ್ನ ಹತ್ರ ಇವೆ. ನಾನು ಅವರ ಧಾರಾವಾಹಿಗಳು, ಚಲನಚಿತ್ರಗಳು ಹಾಗೆ ಸಾಕ್ಷ್ಯಚಿತ್ರಗಳು ಇವೆಲ್ಲವನ್ನು ವೀಕ್ಷಿಸ್ತಾ ಬಂದವಳು ನಾನು ಕೂಡ. ಸರ್, ನಿಮ್ಮ ಆರಂಭದಲ್ಲಿ ನಾವು ಶೇಷಾದ್ರಿ ಅನ್ನುವ ಹೆಸರನ್ನು ನಾವು ಮೊದಲು ಟಿ ವಿ ಧಾರಾವಾಹಿಗಳಲ್ಲಿ ಪರಿಚಯ ಮಾಡಿಕೊಂಡೆವು. ಶೇಷಾದ್ರಿ ದಂಡಿನಶ್ವರ ಅಂತ ಬರ್ತಿತ್ತು. ಹಲವಾರು ಧಾರಾವಾಹಿಗಳನ್ನು ಮಾಡಿದ ಮೇಲೆ ನೀವು ಸಿನಿಮಾಕ್ಕೆ ಬಂದ್ರಿ. ಧಾರಾವಾಹಿ ಅಂದರೆ ಜಾಸ್ತಿ ಮಾತೇ ಮುಖ್ಯವಾದ ಒಂದು ಮಾಧ್ಯಮ. ಅದು ಸಿನಿಮಾದಲ್ಲಿ ಹಾಗಲ್ಲ, ಅಲ್ಲಿ ದೃಶ್ಯಗಳು ಮುಖ್ಯ. ಈ ಧಾರಾವಾಹಿಗಳನ್ನು ಮಾಡ್ಕೊಂಡು ಬಂದಮೇಲೆ ಸಿನಿಮಾದ ಈ ಜಾನರ್ ಬೇರೆ ಆಗ್ತದೆ. ಇದಕ್ಕೆ ಒಗ್ಗಿಸಿಕೊಳ್ಳುವ ಆ ಬಗೆ ಹೇಗೆ, ಆ ನಿಮ್ಮ ಪಯಣ ಹೇಗಿತ್ತು? ಯಾಕೆಂದರೆ ಮಾಡಿದ ಮೊದಲ ಸಿನಿಮಾವೇ ಅದೇ ಬಹಳ ಅತ್ಯುತ್ತಮವಾಗಿ ಎಲ್ಲರನ್ನೂ ಗಮನ ಸೆಳೆಯಿತು. ಪ್ರಶಸ್ತಿ ವಿಜೇತ ಸಿನಿಮಾ ಕೂಡ ಆಯಿತು. ಅಂದರೆ ನೀವು ಅದಕ್ಕೆ ಬಹಳಷ್ಟು ಸ್ಟಡಿ ಮಾಡಿರ್ತೀರಿ. ಇದಕ್ಕೆ ಈ ಮಾಧ್ಯಮಕ್ಕೆ ಒಗ್ಗಿಕೊಂಡ ಆ ಬಗ್ಗೆ ಹೇಳಿ ಸರ್. ಹಾಗೆ ನೋಡಿದ್ರೆ 34 ವರ್ಷಗಳ ಹಿಂದೆ, ಅಂದರೆ 1990ನೇ ಇಸ್ವಿಯಲ್ಲಿ ನಾನು ಈ ಚಿತ್ರರಂಗಕ್ಕೆ ಬಂದದ್ದೇ ಸಿನಿಮಾಗಳ ಮೂಲಕ. ಮೊದಲ 5 ವರ್ಷ ನಾನು ಸಿನಿಮಾಗಳಲ್ಲೇ ಕೆಲಸ ಮಾಡಿದೆ. ಆಕಸ್ಮಿಕತ ಒಂದು ಸಿನಿಮಾ, ಚಿನ್ನಾರಿ ಮುತ್ತ, ಹೀಗೆ ಹಲವಾರು ಸಿನಿಮಾಗಳಲ್ಲಿ ಕೆಲಸ ಮಾಡಿದೆ. ಹಾಗಾಗಿ ನನ್ನ ಭದ್ರ ಬುನಾದಿ ಪ್ರಾರಂಭ ಆಗಿದೆ ಸಿನಿಮಾದ ಮೂಲಕ. ಆಗ ಟೆಲಿವಿಷನ್ ಕ್ಷೇತ್ರ ಕೂಡ ಪ್ರಬಲವಾದ ಮಾಧ್ಯಮ ಆಗಿತ್ತು ಆ ಸಂದರ್ಭದಲ್ಲಿ, 90ರ ದಶಕದಲ್ಲಿ. ಹಾಗಾಗಿ 95ರಿಂದ ನಾನು ಸ್ವತಂತ್ರವಾಗಿ ಟೆಲಿವಿಷನ್ ಮಾಡೋಕ್ಕೆ ಶುರು ಮಾಡಿದೆ. ಈಗ ನೋಡಿದ್ರೆ 95ರಿಂದ 2000ರವರೆಗೆ ಮಾಡಿದಂಥ ಟೆಲಿವಿಷನ್ ಧಾರಾವಾಹಿಗಳು ನನ್ನ ಎಲ್ಲ ತಪ್ಪುಗಳನ್ನು, ಹೆಚ್ಚಿನ ತಪ್ಪುಗಳನ್ನ ಅಲ್ಲಿ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ತಪ್ಪು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತು ಟೆಲಿವಿಷನ್ ಸೀರಿಯಲ್ಸ್ ಅಂತ. ಜೊತೆಗೆ ತುಂಬ ಒಳ್ಳೆಯದನ್ನು ಅದು ಕಲಿಸ್ತು. ಸಿನಿಮಾಗೆ ಬೇಕಾದಂಥ ಬೇರೆ ಬೇರೆಯ ಅಂಶಗಳನ್ನು ನನಗೆ ಕಲಿಸ್ತು. ನೀವು ಗಮನಿಸಿದ್ರೆ 96ರಲ್ಲಿ ನಾವು ಮಾಡಿದಂಥ, ಸೀತಾರಾಮ್ ಸರ್ ಇಲ್ಲೇ ಇದ್ದಾರೆ, ಕತೆಗಾರ ಇದೆಯಲ್ಲ, ಕತೆಗಾರ ತುಂಬ ಥರದ ಬೇರೆ ಬೇರೆ ಅನುಭವಗಳನ್ನು ಕೊಟ್ಟಂಥದ್ದು. ಮೂಲಭೂತವಾಗಿ ನಾನು ಸಾಹಿತ್ಯದ ವಿದ್ಯಾರ್ಥಿ ಆಗಿದ್ದರಿಂದ 78 ಕತೆಗಾರ ಕಂತುಗಳಲ್ಲಿ 150ಕ್ಕೂ ಹೆಚ್ಚು ಸಣ್ಣ ಕತೆಗಳನ್ನು, ಅಂದರೆ 1886ನೇ ಇಸವಿಯ ಸಣ್ಣ ಕತೆ, ಕಮಲಾಪುರದ ಹೋಟ್ಲಿನಲ್ಲಿ ಪಂಜೆ ಮಂಗೇಶ್ ರಾಯರು ಬರೆದದ್ದು. ಅಲ್ಲಿಂದ ಕುವೆಂಪುರು ಬರೆದ ಕತೆ, ಮಾಸ್ತಿಯವರು ಬರೆದ ಕಥೆ, ಬೇಂದ್ರೆಯವರು ಬರೆದ ಕಥೆ, ಕಾರಂತರು ಬರೆದ ಕಥೆ, ಕೊನೆಗೆ ಅಬ್ದುಲ್ ರಶೀದರ ಹಾಲು ಕುಡಿದ ಹುಡುಗ ಅಂತ ಒಂದು ಕತೆ. ಅದು ಬಂದದ್ದು 2000ದಲ್ಲಿ. ಅಲ್ಲಿವರೆಗೂ ಸಣ್ಣ ಕಥೆಗಳನ್ನು ಓದಿ ಅದನ್ನು ದೃಶ್ಯಕ್ಕೆ ಅಳವಡಿಸೋದಕ್ಕೆ ಪ್ರಯತ್ನ ಪಟ್ವಿ. ಪ್ರಾಯಶಃ ಸಿನಿಮಾ ಮತ್ತು ಸಾಹಿತ್ಯ ಬಗ್ಗೆ ಮಾತಾಡುವಾಗೆಲ್ಲ ನನ್ನ ಕತೆಗಾರಕ್ಕೆ ಹೋಗುತ್ತೆ ನನ್ನ ಮನಸ್ಸು. ಅದರ ತಂತ್ರ ಇದೆಯಲ್ಲ, ಅದರ ಬಳಕೆಯ ತಂತ್ರ ಸಿನಿಮಾಕ್ಕೆ ನಂಗೆ ಅನುಕೂಲ ಆಯಿತು. ಕತೆಗಾರದಲ್ಲಿ ನಾವು ಬಳಸ್ಕೊಂಡಂಥ ಹಲವಾರು ಚಿತ್ರಿಕೆಗಳು, ತಂತ್ರಗಳು ಸಿನಿಮಾಕ್ಕೆ ನಂಗೆ ಅನುಕೂಲ ಆಯಿತು. ಮುಖ್ಯವಾಗಿ ಧಾರಾವಾಹಿಗಳಿದಾವಲ್ಲ, ಧಾರಾವಾಹಿಗಳು ತುಂಬ ಅಬ್ಬರದ, ಅದ್ಧೂರಿಯ ಧಾರಾವಾಹಿಗಳು ಆಗ ಆಗಿರಲಿಲ್ಲ. ಈಗಿನ ಧಾರಾವಾಹಿಗಳೆಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಮದುವೆಗೆ ಮಾಡಬೇಕು ಅಂದರೆ 20 ಲಕ್ಷ ಖರ್ಚು ಮಾಡಿರ್ತಾರೆ. ಅವ್ರ ಮಗಳ ಮದುವೆಗೆ ಅಷ್ಟು ಖರ್ಚು ಮಾಡಿರಲ್ಲ, ಧಾರಾವಾಹಿಲಿ ಮಗಳ ಮದುವೆಗೆ ಅಷ್ಟು ಖರ್ಚಾಗುತ್ತೆ. ಹಾಗೆ ಆಗಿನ ಧಾರಾವಾಹಿಗಳಲ್ಲಿ ನಮಗೆ ಅಂದರೆ ಏನಂತಾರೆ, ಬಜೆಟ್ ರಿಸ್ಟ್ರಿಕ್ಷನ್ ಇರ್ತಾಯಿತ್ತು. ಸೀತಾರಾಮ್ ಸರ್ ನಾವೆಲ್ಲ ಶುರು ಮಾಡಿದಾಗ 12,000ಕ್ಕೆ ಒಂದು ಕಂತು ಮಾಡ್ತಾಯಿದ್ವಿ ಅಲ್ಲ ಸರ್. 9,000ಕ್ಕೆ ಮಾಡಿ ಅದು 2ನೇ ಟೆಲಿಕಾಸ್ಟ್ ಆದಾಗ ಇನ್ನು 3,000 ಸೇರಿಸ್ಕೊಡ್ತಾಯಿದ್ರು. 12,000ಕ್ಕೆ ಅರ್ಧ ಗಂಟೆಯ ಎಪಿಸೋಡ್ಗಳನ್ನ ಇದೇ ವೇದಿಕೆ ಮೇಲೆ ಮಾಡಿದ್ದೀವಿ. ಆಗ ಈ ವೇದಿಕೆ ಹೀಗಿರಲಿಲ್ಲ. ಸೆಟ್ ಹಾಕ್ತಾಯಿದ್ವಿ, ಮನೆ ಸೆಟ್ ಹಾಕ್ತಾಯಿದ್ವಿ. ಮನೆ ಸೆಟ್ ಹಾಕಿ ನಾಟಕದ ಥರ ಆಗಬಾರ್ದದು. ಅದಕ್ಕೆ ಧಾರಾವಾಹಿಯ ಇದು ಆಮೇಲೆ ಸಣ್ಣ ಟೆಲಿವಿಷನ್ನ ಚಿತ್ರಗಳು ಅಂತ ಕರಿತಾಯಿದ್ವಿ. ಅದರ ರೂಪ ಬರಬೇಕು. ಅದು ಮಾಡಬೇಕಾದ್ರೆ ಒಂದು ಚಾಲೆಂಜ್ ಇರ್ತಾಯಿತ್ತು ನಮಗೆ. ಈ ಥರ ಲೈಟಿಂಗ್ ಆಗಲಿ, ಸೆಟ್ ಆಗಲಿ, ಅದು ನಮ್ಗೆ ಅನುಕೂಲ ಮಾಡಿಕೊಡ್ತು. ಮತ್ತು ಆ್ಯಕ್ಚುಯಲ್ ಲೊಕೇಶನ್ಗಳಲ್ಲಿ ಶೂಟ್ ಮಾಡ್ತಾಯಿದ್ವಿ, ಇರೋ ಮನೆಗಳಲ್ಲೇ. ಈಗೆಲ್ಲ ಬೆಂಗಳೂರಲ್ಲಿ ಅಂಥ ಮನೆಗಳೇ ನಿಮಗೆ ಸಿಗೋಲ್ಲ. ಹಲಸೂರಲ್ಲಿ ಸೋಮೇಶ್ವರ ದೇವಸ್ಥಾನ ಹತ್ರ ಒಂದು ಮನೆ ಇತ್ತು. ಸುಮಾರು ಅಲ್ಲಿ 100 ಕಂತುಗಳನ್ನು ನಾವು ಮಾಡಿದ್ವಿ. ಕಂಬಗಳಿದ್ದಂಥ ಮನೆ, ಅದ್ಭುತವಾದ ಮನೆ. ಆ ಮನೆಯ ಎಲ್ಲ ಆವರಣವನ್ನು ನಾವು ಬಳಸ್ಕೊಂಡಿದ್ವಿ. ಅದು ನಮ್ಗೆ ಅನುಕೂಲ ಆಯಿತು. ಅಂದರೆ ಸ್ಥಳೀಯ ಕಲಾವಿದರನ್ನ ಬಳಸುವಂಥದ್ದು, ಆಗಲೇ ಹೇಳಿದಾಗೆ ನಾನು ಆ್ಯಕ್ಚುಯಲ್ ಲೊಕೇಶನ್ಸ್ನ ಶೂಟ್ ಮಾಡೋವಂಥದ್ದು, ಆಮೇಲೆ ಸಮಯದ ಮಿತಿ. ಮುಖ್ಯವಾಗಿ ಟೆಲಿವಿಷನ್ ನನಗೆ ಕಲಿಸಿದ್ದು ಅಂದರೆ ಶಿಸ್ತನ್ನು ಕಲಿಸ್ತು. 2 ಥರದ ಶಿಸ್ತಿರುತ್ತೆ.
ಕೆಲಸ ಮಾಡೋ ಶಿಸ್ತು ಒಂದು, ಅಂದರೆ ಇಂಥ ಸಮಯದಲ್ಲಿ ಇಷ್ಟು ಶೆಡ್ಯೂಲ್ ಮಾಡ್ಕೋಬೇಕು, ಅದು ಮುಗಿಬೇಕು. ಇನ್ನೊಂದು ಆರ್ಥಿಕವಾದ ಶಿಸ್ತು. ಎರಡೂ ಶಿಸ್ತನ್ನು ಅಲ್ಲಿ ಕಲ್ತಿದ್ದು ನನಗೆ ಮುನ್ನುಡಿಯನ್ನು 17 ಲಕ್ಷ ರೂಪಾಯಿದಲ್ಲಿ ಮಾಡೋಕ್ಕೆ ಸಾಧ್ಯ ಆಯ್ತು ನನಗೆ. ಇಲ್ಲಿ ಪ್ರಾಯಶಃ ಸಾಧ್ಯ ಆಗ್ತಿರಲಿಲ್ಲ. ನಾನು 95ರಲ್ಲಿ ಸಿನಿಮಾದಿಂದನೇ ಪ್ರಾರಂಭ ಮಾಡಿದರೆ ಪ್ರಾಯಶಃ ಬೇರೆ ಏನಾಗ್ತಾ ಇತ್ತೋ ಗೊತ್ತಿಲ್ಲ ನನಗೆ. ಆ 5 ವರ್ಷಗಳ ಆಗಲೇ ಹೇಳಿದ ಕತೆಗಾರ ಆಗ್ಬೋದು, ಮಾಯಮೃಗ ಮಾಡಿದ್ವಿ ನಾವು. ಮಾಯಮೃಗ ನಮಗೆ ಬೇರೆ ಬೇರೆ ಥರದ ಕಲಿತಾ ಹೋದ್ವಿ, ಮಾಡ್ತಾ 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 ಕಲಿತಾ ಹೋದ್ವಿ. ಅದು ಇವೆಲ್ಲವೂ ನನಗೆ ಸಿನಿಮಾ ಮಾಡಬೇಕಾದ್ರೆ ಸಹಾಯ ಆಯಿತು. ಹಾಗಾಗಿ ಸಿನಿಮಾದಿಂದ ಬಂದ ಬದಲಾವಣೆ ಇದೆಯಲ್ಲ, ಅಂದರೆ ಎರಡೂ ನೀವು ಹೇಳಿದಾಗೆ ಬೇರೆ ಬೇರೆ ಹೌದು. ಧಾರಾವಾಹಿಗಳು ಮತ್ತು ಅದರ ಇಮೇಜಿಂಗ್ ಪಾಲಿಟಿಕ್ಸ್ ಇರ್ಬೋದು, ಅದರ ದೃಶ್ಯವನ್ನು ಕಟ್ಟುವಿಕೆ ಇರ್ಬೋದು, ಅದೇ ಬೇರೆ ಆಗುತ್ತೆ. ನೀವು ಹೇಳಿದಾಗೆ ಮಾತಿನ ಚಕಮಕಿ ಹೆಚ್ಚಿರುತ್ತೆ ಅಲ್ಲಿ. ಇಲ್ಲಿ ಇದಕ್ಕೆ ಹೆಚ್ಚು ಒತ್ತು ಕೊಡ್ತೀವಿ, ಸೈಲೆನ್ಸ್ಗೆ ಇದಕ್ಕೆ ಹೆಚ್ಚು ಒತ್ತು ಕೊಡ್ತೀವಿ. ಎರಡನ್ನೂ ಇಲ್ಲಿ ಪ್ರಯೋಗ ಮಾಡೋಕ್ಕೆ ನನಗೆ ಸಾಧ್ಯ ಆಯಿತು. ಸೊ ನಿಮ್ಮ ಸಿನಿಮಾಗಳನ್ನು ನೋಡ್ತಾ ಬಂದರೆ ಬಹುತೇಕ ಹೆಚ್ಚಿನ ಸಿನಿಮಾಗಳಲ್ಲಿ ಕೂಡ ಒಂದು ಸಮಾಜದಲ್ಲಿ ಒಂದು ಬದಲಾವಣೆ ಆಗ್ತಾ ಇರುತ್ತೆ. ಅಂಡರ್ ಕರೆಂಟಾಗಿ ಏನೋ ಒಂದು ಬದಲಾವಣೆ, ಯಾವುದೋ ಒಂದು ಹಿನ್ನೆಲೆಗೆ ಸರಿತಾ ಇರುತ್ತೆ, ಇನ್ಯಾವುದೋ ಒಂದು ಮುನ್ನೆಲೆಗೆ ಬರ್ತಾ ಇರ್ತದೆ, ಇನ್ನೂ ಒಂದು ತಲ್ಲಣ ಇರ್ತದೆ. ಉದಾಹರಣೆಗೆ ಭಾರತ್ ಸ್ಟೋರ್ಸಲ್ಲಿ ಈ ಸಣ್ಣ ಪುಟ್ಟ ಅಂಗಡಿಗಳು ಹಿನ್ನೆಲೆಗೆ ಹೋಗ್ತಿರ್ತವೆ, ಮಾಲ್ಗಳು ಬರ್ತವೆ. ಹಾಗೆ ಭೇಟಿ ಇರ್ಬೋದು, ಈಗ ಡಿಸೆಂಬರ್ 1 ಬೇರೆ ಬೇರೆ, ಮತ್ತು ಮಾನವೀಯವಾದ ತಲ್ಲಣಗಳು, ಅವುಗಳ ಮಧ್ಯೆ ಸಂಘರ್ಷ ಇಂಥವನ್ನು ನೀವು ಸಿನಿಮಾಗಳಲ್ಲಿ ಹಿಡಿದಿಡಲಿಕ್ಕೆ ನೋಡ್ತಾ ಇರ್ತೀರಿ. ಇದು ಒಂದು ರೀತಿಯಲ್ಲಿ ಕೂಡ ಈ ಸಿನಿಮಾವೇ ಒಂದು ಕ್ರಿಟಿಕಲ್ ಇನ್ಸೈಡರ್ ಥರ ಕೆಲಸ ಮಾಡ್ತದೇನು. ಇದು ಎಷ್ಟರ ಮಟ್ಟಿಗೆ ಸಾಮಾಜಿಕವಾಗಿ ಪರಿಣಾಮ ಬೀರ್ತವೆ ನಿಮಗೇನಾದರೂ, ಅಂದರೆ ನಿಮ್ಮ ಅನುಭವಕ್ಕೆ ಬಂದಿದೆಯಾ ಈ ಸಿನಿಮಾಗಳು? ಬೆಳಗ್ಗೆ ಕೂಡ ಒಂದು ಚರ್ಚೆ ಆಯಿತು, ನೀವು ಗಮನಿಸಬೇಕು. ಈ ಥರದ ಪ್ರಯೋಗಾತ್ಮಕ ಚಿತ್ರಗಳು ಅಂತ ಕರೀರಿ ಅಥವಾ ಹೊಸ ಅಲೆಯ ಚಿತ್ರಗಳು, ಇವು ಜನರನ್ನು ತಲುಪಲ್ಲ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಯಿತು. ನನ್ನ ಪ್ರಕಾರ, ನಾನು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ ನಿಮಗೆ, ಈ ಚಿತ್ರಗಳು ತಲುಪುವಷ್ಟು ವ್ಯಾಪಾರಿ ಚಿತ್ರಗಳು ತಲುಪಲ್ಲ. ಹೇಗೆ ಅಂತ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಕಾಸರವಳ್ಳಿಯವ್ರ ಚಿತ್ರಗಳಾಗಲಿ ಅಥವಾ ನನ್ನ ಚಿತ್ರಗಳಾಗಲಿ, ಮತದಾನ ತಗೊಳ್ಳಿ, ದೂರದರ್ಶನದಲ್ಲಿ ಪ್ರಸಾರ ಆಗ್ತಾ ಇತ್ತು ಅವಾಗ. ದೂರದರ್ಶನ ಅಂದರೆ ಬರೀ ಬೆಂಗಳೂರು ದೂರದರ್ಶನ ಅಲ್ಲ, ದೆಹಲಿಯಿಂದ ಇಡೀ ರಾಷ್ಟ್ರಮಟ್ಟದಲ್ಲಿ ಪ್ರಸಾರ ಆಗ್ತಾ ಇತ್ತು. ಒಂದು ಸಾರಿ ಅದು ಪ್ರಸಾರವಾದರೆ ಎಷ್ಟು ಲಕ್ಷ ಜನ, ಕೆಲವು ಸರಿ ಕೋಟಿ ಜನ ಆ ಸಿನಿಮಾಗಳು ನೋಡಿರ್ತಾರೆ. ಅದು ನಮಗೆ ಗೊತ್ತಾಗಲ್ಲ ಅಷ್ಟೇ ಅಂಕಿ. ಹಾಗಾಗಿ ಇದು ಹೆಚ್ಚು ಆ ಚಿತ್ರಗಳು ಒಮ್ಮೆ ಅದಕ್ಕೇನಾದರೂ ರಾಷ್ಟ್ರ ಪ್ರಶಸ್ತಿನೋ ಅಥವಾ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಆಯ್ಕೆಯಾಗಿದ್ದರೆ ಅದೊಂದು ಮನ್ನಣೆಯನ್ನು ಪಡ್ಕೊಳ್ಳುತ್ತೆ. ದೆಹಲಿಯ ದೂರದರ್ಶನದಿಂದ ಆ ಚಿತ್ರ ಪ್ರಸಾರವಾಗುವಂಥ ಹಕ್ಕುಗಳನ್ನು ಅವ್ರು ನಮ್ಮಿಂದ ತಗೋತಾರೆ. ಪದೇ ಅದನ್ನು ಪ್ರದರ್ಶನ ಮಾಡ್ತಾ ಇರ್ತಾರೆ ಬೇರೆ ಬೇರೆ ಸಮಯದಲ್ಲಿ. ಹಾಗಾಗಿ ನಮ್ಮ ಚಿತ್ರಗಳನ್ನು ಹೆಚ್ಚು ನೋಡಿರೋರು ಮನೆಗಳಲ್ಲಿ ತಮ್ಮ ಟೆಲಿವಿಷನ್ ಇದರಲ್ಲಿ ನೋಡಿರ್ತಾರೆ. ಹಾಗಾಗಿ ಬೇರೆ ವ್ಯಾಪಾರಿ ಚಿತ್ರಗಳಿಗಿಂತ, ಅಂದರೆ ಬೇರೆ ಇಂಥದ್ದು ನಾನು KGF ಗೋ ಮತ್ತು ಕಾಂತಾರಗೋ ಇದನ್ನು ಕಂಪೇರ್ ಮಾಡ್ತಾ ಇಲ್ಲ, ಹೊರತಾಗಿ ಸಾಮಾನ್ಯವಾಗಿ ವ್ಯಾಪಾರಿ ಚಿತ್ರ ಅಂತ ಏನು ರೆಗ್ಯುಲರ್ ಪ್ರತಿ ಶುಕ್ರವಾರ ಬಿಡುಗಡೆ ಆಗುವಂಥ ಚಿತ್ರಗಳಿದೆಯಲ್ಲ, ಆ ಚಿತ್ರಗಳಿಗಿಂತ ಹೆಚ್ಚಾಗಿ ನಮ್ಮ ಚಿತ್ರಗಳು ಜನರನ್ನು ತಲುಪಿರುತ್ತೆ. ಈಗ ಬೇರು ಒಂದು ಉದಾಹರಣೆ ಕೊಡ್ತೀನಿ. 2004ರಲ್ಲಿ ನಾನು ಬೇರು ಅಂತ ಮಾಡಿದೆ. ನೀವು ಭಾರತ್ ಸ್ಟೋರ್ಸ್ ಕೂಡ ಹೇಳಿದ್ರಿ, ಬೇರು ಅಂತ ಮಾಡಿದೆ. ಬೇರು 2004ರಲ್ಲಿ ಮಾಡಿದ ಚಿತ್ರ ಆದ ನಂತರ ಪ್ರಾಯಶಃ ಇಲ್ಲಿ ನಾದಾ ಶೆಟ್ಟಿಯವರು ಇಲ್ಲ ಅಂತ ಅಂದ್ಕೋತೀನಿ, ಆ ಚಿತ್ರವನ್ನು ಪ್ರಾಥಮಿಕ ಪಠ್ಯವಾಗಿ ಅಳವಡಿಸಿದ್ರು. 7ನೇ ತರಗತಿಯ ಮಕ್ಕಳಿಗೆ 10 ವರ್ಷ ಅದನ್ನು ಸಿನಿಮಾವನ್ನು ಪಠ್ಯವಾಗಿ ಓದಿದ್ದಾರೆ. ಕರ್ನಾಟಕದಾದ್ಯಂತ ಮಕ್ಕಳು ನನಗೆ ಪತ್ರ ಬರೀತಾಯಿದ್ರು, ಪಾಠ ಓದಿದ್ವಿ, ಪ್ರಶ್ನೆಗಳಿಗೆ ಉತ್ತರ ಬರೆದ್ವಿ, ನಿಮ್ಮ ಸಿನಿಮಾನೂ ನೋಡಿದ್ವಿ ಅಂತ. ಇದು ಎಂಥ ತಲುಪುವಿಕೆ. ಜೊತೆಗೆ 2005ರಲ್ಲಿ ಮೈಸೂರಿನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಇದೆ. ಇದರ ಕೆಲಸ ಏನು ಅಂತಂದರೆ KAS ಅಧಿಕಾರಿಗಳು KAS ಓದಿ ಪಾಸಾಗಿ ಬರ್ತಾರಲ್ಲ, ಅವರಿಗೆ ಒಂದು ತರಬೇತಿ ಕೊಡ್ತಾರೆ. 1 ತಿಂಗಳ ಅಥವಾ 15 ದಿವಸದ ತರಬೇತಿಯನ್ನು ಅಲ್ಲಿ ಕೊಡ್ತಾರೆ. ಕೊಟ್ಟಾಗ ತರಬೇತಿಯನ್ನು ಮುಗಿಸಿ ಬಂದಾಗ ಬೇರುವಿನ ವಸ್ತು ನಿಮಗೆ ಗೊತ್ತಿದೆ. ಒಬ್ಬ ಪ್ರಾಮಾಣಿಕ ಅಧಿಕಾರಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯನಾ, ಅವನಿಗೆ ಬರುವಂಥ ತಲ್ಲಣಗಳೇನು, ಸಂಕಟಗಳೇನು, ಅದನ್ನು ಹೇಗೆ ಅವನು ನಿವಾರಿಸ್ಕೋತಾನೆ, ನಿಜವಾಗಿಯೂ ಪ್ರಾಮಾಣಿಕತೆಯನ್ನು ಉಳಿಸ್ಕೋಬೇಕಾ ಅಥವಾ ಅಪ್ರಾಮಾಣಿಕ ಆದಾಗ ಏನಾಗುತ್ತೆ. ಸೀತಾರಾಮ್ ಸರ್ ಕೂಡ ಅದರಲ್ಲೊಂದು ಪಾತ್ರ ಮಾಡಿದ್ದಾರೆ, ಜಿಲ್ಲಾಧಿಕಾರಿಗಳ ಪಾತ್ರ ಮಾಡಿದ್ದಾರೆ. ಆ ಚಿತ್ರ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ಎಲ್ಲ KAS ಅಧಿಕಾರಿಗಳಿಗೆ ಅವ್ರು ಬಿಟ್ಟು ಬರಬೇಕಾದ್ರೆ ಅದನ್ನು ತೋರಿಸಿ ಕಳಿಸ್ತಾಯಿದ್ರು. ಎಷ್ಟು ಜನ KAS ಅಧಿಕಾರಿಗಳು ಇದನ್ನು ನೋಡಿರಬಹುದು. ಇದರ ಪರಿಣಾಮ ಏನಾಗುತ್ತೆ, ಆ ಚಿತ್ರವನ್ನು ನೋಡಿದ ಮೇಲೆ ಅವನಲ್ಲೊಂದು ಪ್ರಶ್ನೆ ಹುಟ್ಟುತ್ತೆ, ನಾನು ಹೇಗೆ ನನ್ನ ಮುಂದೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೆಲಸವನ್ನು ನಿರ್ವಹಿಸಬೇಕು. ಇದು ಒಂದು ಬದಲಾವಣೆಯನ್ನು ತರಲ್ವಾ ಅವನಲ್ಲಿ. ಈಗ ನಾನು ಭಾರತ್ ಸ್ಟೋರ್ಸ್ ಚಿತ್ರ ತಗೊಳ್ಳಿ. ಭಾರತ್ ಸ್ಟೋರ್ಸ್ ಚಿತ್ರ ಬಂದ ನಂತರ ತುಂಬ ಜನ ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ಮೆಸೇಜ್ ಕಳಿಸಿದ್ದಾರೆ, ಇನ್ನು ಮುಂದೆ ನಾವು ಮಾಲ್ಗಳಲ್ಲಿ ವ್ಯಾಪಾರ ಮಾಡಲ್ಲ, ಕಿರಾಣಿ ಅಂಗಡಿಗೆ ಹೋಗಿ ವ್ಯಾಪಾರ ಮಾಡ್ತೀವಿ ಅಂತ ಸಿನಿಮಾ ನೋಡಿದವರು. ಇದಕ್ಕಿಂತ ಬದಲಾವಣೆ ಇನ್ನೇನು ಬೇಕು. ಇದೇ ಒಂದು ಬದಲಾವಣೆಯನ್ನು KGF ಆದಮೇಲೆ, ಕಾಂತಾರ ಆದಮೇಲೆ ನಾನು ಇಷ್ಟು ಜನ ಕೊಲ್ತೀನಿ ಅಂತ ಯಾರಾದರೂ ಹೇಳ್ತಾರಾ? ಆದರೆ ಈ ಚಿತ್ರಗಳಿಂದ ಒಂದು ಥರದ ಬದಲಾವಣೆ ಅಂದರೆ ಯಾವುದೇ ಕೃತಿ ಇರಲಿ, ಸಾಹಿತ್ಯ ಇರಲಿ, ಸಾಹಿತ್ಯ ಇರಲಿ, ಸಿನಿಮಾ ಇರಲಿ, ಅದು ಸಮಾಜವನ್ನು ಬದಲಾಯಿಸೋದಕ್ಕಿರೋದಲ್ಲ, ಅವನೊಳಗೆ ಒಂದು ಎಚ್ಚರವನ್ನು ಉಂಟು ಮಾಡಬೇಕು.
ಅವನಲ್ಲಿ ಒಂದು ಆಸಕ್ತಿಯನ್ನು, ಅವನೊಳಗೆ ಒಂದು ಪ್ರಶ್ನೆಯನ್ನು ಹುಟ್ಟಾಕಬೇಕು. ಹಾಗಾಗಿ ನಮ್ಮ ಚಿತ್ರದ ಅಂತ್ಯದಲ್ಲಿ ಅದನ್ನು ನಾವು ಕ್ಲೈಮ್ಯಾಕ್ಸ್ ಅಂತ ಕರೆಯಲ್ಲ, ಅಂತ್ಯವನ್ನು ಓಪನ್ ಎಂಡೆಡ್ ಆಗಿರುತ್ತೆ ಹೆಚ್ಚಿನ ಅಂಶ. ಆ ಓಪನ್ ಎಂಡೆಡ್ ಆದಾಗ ಪ್ರೇಕ್ಷಕ ಏನು ಮಾಡ್ತಾನೆ, ಅದರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಆ ಸಿನಿಮಾವನ್ನು ನೋಡಿದ ನಂತರ ಅವನನ್ನು ಕಾಡುತ್ತೆ ಅದು. ಅವನು ತನ್ನನ್ನು ತಾನು ಪ್ರಶ್ನೆ ಮಾಡ್ಕೋತಾನೆ. ಅದು ಈ ಚಿತ್ರಗಳ ಹೆಗ್ಗಳಿಕೆ ಮತ್ತು ತಲುಪುವಿಕೆಯಲ್ಲಿ ಕೂಡ ಇದು ಹಿಂದೆ ಬಿದ್ದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನನ್ನ ಮುನ್ನುಡಿ ಚಿತ್ರ ಯೂಟ್ಯೂಬಲ್ಲಿ ಸುಮಾರು ಒಂದು 50,000 ಜನ ಅದನ್ನು ನೋಡಿದ್ದಾರೆ. ಆದರೂ 3 ದಿವಸದಿಂದ ಮುನ್ನುಡಿ ಆದಾಗ ಹೌಸ್ಫುಲ್ ಪ್ರದರ್ಶನ ಯಾಕೆ ಆಯ್ತದು? ಇಷ್ಟೂ ದಿವಸ ನೋಡಿ, 3 ದಿವಸ ಚಿತ್ರೋತ್ಸವಗಳು ನೋಡಿದ್ರೆ ಇಷ್ಟು ಜನ ಬಂದು ಯಾಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಯಾಕೆ ನೋಡ್ತಾ ಇದ್ದಾರೆ ಅಂದರೆ ನಮ್ಮಲ್ಲಿ ನಿಜವಾಗಿಯೂ ನಿಮ್ಮೆಲ್ಲರೂ ನಾನು ಅಭಿನಂದಿಸ್ತೀನಿ. ಒಳ್ಳೆಯ ಪ್ರೇಕ್ಷಕ ಖಂಡಿತ ಇದ್ದಾನೆ. ನಾವು ಅವ್ರನ್ನ ತಲುಪೋದಕ್ಕೆ ಇನ್ನಷ್ಟು ಕೆಲಸ ಮಾಡಬೇಕಾಗುತ್ತೆ. ಲಿಂಗದೇವ್ರು ಕೂಡ ಆಗಲೇ ಮಾತಾಡ್ತಾ ಹೇಳಿದ್ರು, ನಾವೇ ಸಿನಿಮಾನ ಮಾಡಿದವರೇ ತೋರಿಸೋದಕ್ಕೆ ಪ್ರಾರಂಭ ಮಾಡಿದ್ರೆ ಸಿನಿಮಾ ಮಾಡೋದು ಯಾವಾಗ ಅಂತ. ಬೇರೆ ಸಂಘ ಸಂಸ್ಥೆಗಳು, ಈ ಥರದ ಫಿಲ್ಮ್ ಸೊಸೈಟಿಗಳು ಅಥವಾ ಜಿಲ್ಲಾ ಕೇಂದ್ರಗಳಲ್ಲಿ ಇರುವಂಥ ಪ್ರತಿಯೊಂದು ತಾಲೂಕು ಆಫೀಸಲ್ಲಾಗ್ಬೋದು, ಬೇರೆ ಕಡೆ ಒಂದು ರಂಗಮಂದಿರ ಅಂತ ಇರುತ್ತೆ, ಅಲ್ಲಿ ಚಿತ್ರಗಳನ್ನು ತೋರಿಸ್ಬೇಕು. ದುರದೃಷ್ಟವಶಾತ್ ಸರ್ಕಾರ ಈ ಸಂದರ್ಭದಲ್ಲಿ ನೀವು ಕೇಳಿದ್ರಿಂದ ಹೇಳ್ತಾ ಇದ್ದೀನಿ, ಮುಂಚೆ ಶಾಲಾ ಮಕ್ಕಳಿಗೆ ಇಂಥ ಚಿತ್ರಗಳನ್ನು ತೋರಿಸ್ತಾಯಿದ್ರು. ನಾನು ಮೂಕಜ್ಜಿಯ ಕನಸುಗಳನ್ನು ಕಾಲೇಜು ಮತ್ತು ಶಾಲೆಗಳಲ್ಲಿ ಸುಮಾರು ನಿಮಗೆ 20 ಲಕ್ಷ ಜನ ಮಕ್ಕಳು ನೋಡಿದ್ದಾರೆ ಆ ಚಿತ್ರವನ್ನು. ಈಗ ಮೋಹನದಾಸ ಬಂತು, ಮೋಹನದಾಸವನ್ನು ಅದೇ ಶಾಲಾ ಕಾಲೇಜುಗಳಲ್ಲಿ ತೋರಿಸ್ಬೇಕು ಅಂತ ಹೋದಾಗ ಈಗ ಇರೋ ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಸಿನಿಮಾವನ್ನು ತೋರಿಸ್ಕೊಡೋದು ಅಂತ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ನಾನು ಮಧು ಬಂಗಾರಪ್ಪ ಅವ್ರನ್ನ ಭೇಟಿಯಾಗಿ ಕೇಳಿದೆ, ಈ ಥರ ಸುತ್ತೋಲೆ ಹೊರಡಿಸೋದ್ರ ಮೂಲಕ ಒಂದು ಅವಕಾಶವನ್ನೇ ಕಿತ್ಕೋತಾ ಇದ್ದೀರಿ ನೀವು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ಬೇರೆ ಬೇರೆ ಸಮಸ್ಯೆಗಳಿದೆ, ಒಬ್ಬರಿಗೆ ಅವಕಾಶ ಕೊಟ್ಟರೆ ನೀವು ಮೋಹನ್ ದಾಸ ಒಳ್ಳೆ ಸಿನಿಮಾ ಇರ್ಬೋದು, ಮೂಕಜ್ಜಿ ಕನಸು ಒಳ್ಳೆ ಸಿನಿಮಾ ಇರ್ಬೋದು, ಆದರೆ ಬೇರೆ ಎಲ್ಲರೂ ನಮ್ಮ ಸಿನಿಮಾನೂ ಶಾಲೆ ಮಕ್ಕಳಿಗೆ ತೋರಿಸ್ತೀವಿ, 20 ರೂಪಾಯಿ ಸಂಗ್ರಹಿಸ್ತೀವಿ ಅಂತ ಬರ್ತಾ ಇದ್ದಾರೆ, ಇದು ನಮಗೆ ತೊಡಕಾಗಿದೆ. ಹಾಗಾಗಿ ಈ ಸುತ್ತೋಲೆಯನ್ನು ಹೊರಡಿಸಿದ್ವಿ. ನಾನು ಮುಖ್ಯಮಂತ್ರಿಗಳಿಂದ ಸಹಿ ಹಾಕಿ ವಿಶೇಷವಾದ ಅಧಿಕಾರ ಪಡೆದು ನಿಮ್ಮ ಸಿನಿಮಾ ತೋರಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದಾಗಬೇಕು. ಆದರೆ ಶಾಲಾ ಕಾಲೇಜುಗಳಲ್ಲಿ ಪ್ರತಿ ಶಾಲಾ ಕಾಲೇಜುಗಳಲ್ಲೂ ಒಂದು ವಿಡಿಯೋ ರೂಮ್ ಇರುತ್ತೆ. ಇವತ್ತು ಮುಂಚೆ ಇರ್ತಾ ಇರಲಿಲ್ಲ. ಅಲ್ಲಿಂಥ ಚಿತ್ರಗಳನ್ನು ಯಾಕೆ ಪ್ರದರ್ಶನ ಮಾಡಬಾರ್ದು ಸರ್ಕಾರ? ಆ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಿದ್ವಿ. ಶಾಲಿನಿ ರಜನೀಶ್ ಅವ್ರನ್ನ ಭೇಟಿ ಮಾಡಿದ್ವಿ. ಇವತ್ತು ಸಂಜೆ ಬರ್ತಾ ಇದ್ದಾರೆ. ಅವರು ಭರವಸೆ ಕೊಟ್ಟಿದ್ದಾರೆ, ತಕ್ಷಣಕ್ಕೆ ನಾನು ಸರ್ಕಾರದಲ್ಲಿ ನೋಡಿ ಇಂಥ ಚಿತ್ರಗಳನ್ನು ತೋರಿಸೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದರೆ ಇದು ದೊಡ್ಡ ಬೆಳವಣಿಗೆ ಅಂತ ಅನ್ಕೋತೀನಿ ನಾನು. ನಿಮ್ಮ ಸಿನಿಮಾಗಳ ನೋಡಿದರೆ ಒಂದಷ್ಟು ಸಾಹಿತ್ಯ ಕೃತಿಗಳನ್ನು ನೀವು ಯಾವತ್ತೂ ಸಿನಿಮಾಕ್ಕೆ ಅಳವಡಿಸುವಲ್ಲಿ ಸದಾ ಮುಂದೆ. ನೀವು ಯಾವಾಗಲೂ ಸಾಹಿತ್ಯದ ಕೃತಿಗಳನ್ನ ಓದ್ತಾ ಇರ್ತೀರಿ, ಕಾದಂಬರಿಗಳನ್ನು ಸಿನಿಮಾ ಮಾಡ್ತಾ ಇರ್ತೀರಿ. ಮೊದಲಿಂದ ಕೂಡ ಸಾಹಿತ್ಯ ಕೃತಿಯೊಂದು ಸಿನಿಮಾ ಆದಾಗ ಒಂದಷ್ಟು ಚರ್ಚೆ ಬರ್ತದೆ. ಆ ಸಾಹಿತ್ಯ ಕೃತಿಯನ್ನು ಎಷ್ಟರ ಮಟ್ಟಿಗೆ ತೆರೆಗೆ ಅಳವಡಿಸಬೇಕು, ಅದರಲ್ಲಿ ಬದಲಾವಣೆ ಮಾಡಬೇಕಾ, ಮಾಡಿದರೆ ಸರಿಯಾ, ಮಾಡಿದರೆ ತಪ್ಪಾ, ಪ್ರೇಕ್ಷಕರು ಅದನ್ನು ಹೇಗೆ ಸ್ವೀಕರಿಸಬೇಕು, ಅದನ್ನು ಹೇಗೆ ನೋಡಬೇಕು. ಮತ್ತೊಂದು ಅಲ್ಲಿ ಯಾವುದೋ ಒಂದಷ್ಟು ಪುಟಗಟ್ಟಲೆ ಏನೋ ವಿಚಾರಗಳು ಬಂದಿರ್ತವೆ, ವಿಚಾರ ಮಂಥನ ಇರ್ತದೆ, ಅಥವಾ ಭಾವನೆಗಳ ಬಗ್ಗೆ ಹೇಳಿರ್ತಾರೆ. ಇದನ್ನು ತೆರೆಗೆ ತರುವಾಗ ಸಿನಿಮಾದ ಮಾಧ್ಯಮ ಬೇರೆ, ಇಲ್ಲಿ ಅದನ್ನು ಹೇಗೆ ತರುವಂಥದ್ದು ಅದು ಸವಾಲಾಗಿ ಕಾಡ್ತದೆ. ಕೆಲವೊಮ್ಮೆ ಚಲನಚಿತ್ರ ಮಾಧ್ಯಮ ಮಿತಿ ಅಂತ ಅನ್ನಿಸ್ಲೂಬಹುದು, ಅಷ್ಟೊತ್ತಿಗೆ ಇನ್ನೊಂದೇನೋ ಸಾಧ್ಯತೆಯೂ ತೆರೆದು ತೋರ್ಬೋದು. ಇಂಥ ಸಂದರ್ಭಗಳು ನೀವು ಗಮನಿಸಿದ ಹಾಗೆ ಇಲ್ಲಿನ ಈ ಸಾಧ್ಯತೆ, ಮಿತಿ ಮತ್ತು ಅದರ ಶಕ್ತಿ ಕೂಡ ನೀವು ಗುರುತಿಸಿದ ಹಾಗೆ ನಿಮ್ಮ ಅನುಭವಕ್ಕೆ ಬಂದದ್ದನ್ನು ಹೇಳಿ. ಮೊದಲಿಗೆ ಸಾಹಿತ್ಯಕ್ಕೆ ಹೇಗೆ ಒಂದು ಭಾಷೆ ಇದೆಯೋ ಸಿನಿಮಾಗೂ ಒಂದು ಭಾಷೆ ಇದೆ. ಸಾಹಿತ್ಯಕ್ಕೆ ಹೇಗೆ ವ್ಯಾಕರಣ ಇದೆಯೋ ಸಿನಿಮಾಗೂ ಒಂದು ವ್ಯಾಕರಣ ಇದೆ. ಎರಡೂ ಬೇರೆ ಬೇರೆ ಮಾಧ್ಯಮಗಳು. ನಿನ್ನೆ ಭಾಸ್ಕರ್ ಅವ್ರು ಮಾತಾಡ್ತಾ ಹೇಳಿದ್ರು, ಇಡೀ ಜಗತ್ತಿನಲ್ಲಿ 6 ಕಲೆಗಳಿದೆ, ಸಿನಿಮಾ 7ನೇ ಕಲೆ ಅಂತ. ಹಾಗಾಗಿ ಸಿನಿಮಾ ಕೂಡ ಪ್ರತ್ಯೇಕವಾದ ಒಂದು ಕಲಾ ಮಾಧ್ಯಮ. ನಾವು ವಸ್ತುವಿಗೋಸ್ಕರ ಅದನ್ನು ಎಲ್ಲಿಂದ ಬೇಕಾದ್ರೂ ತೊಗೋಬೋದು. ಕಾವ್ಯದಿಂದ ವಸ್ತುವನ್ನು ತಗೋಬಹುದು, ಸಾಹಿತ್ಯದಿಂದ ತಗೋಬಹುದು, ನಾಟಕದಿಂದ ತಗೋಬಹುದು, ಬದುಕಿನ ಅನುಭವದಿಂದ ತಗೋಬೋದು. ವಸ್ತುಗಳನ್ನಿಂದ ಅಲ್ಲಿ ತಗೊಂಡು ಈ ಮಾಧ್ಯಮಕ್ಕೆ ಅಳವಡಿಸ್ತೀವಿ. ನೀವು ಹೇಳಿದಾಗೆ ನನ್ನ 12 ಸಿನಿಮಾಗಳಲ್ಲಿ 5 ಚಲನಚಿತ್ರಗಳು ಸಾಹಿತ್ಯ ಕೃತಿಗಳನ್ನು ಆಧರಿಸಿ ಮಾಡಿದೆ. ಪ್ರಮುಖವಾದ ನಿಮಗೆ ಗೊತ್ತಿರೋ ಹಾಗೆ ಬೆಟ್ಟದ ಜೀವ ಮತ್ತು ಮೂಕಜ್ಜಿಯ ಕನಸುಗಳು. ನಾನು ಬೆಟ್ಟದ ಜೀವ ಯಾಕೆ ಮಾಡಬೇಕು? ಬೆಟ್ಟದ ಜೀವ ಸಹಜ ಎಲ್ಲರೂ ಓದಿರ್ತಾರೆ. ಮೂಕಜ್ಜಿಯ ಕನಸುಗಳನ್ನು ಹೆಚ್ಚಿನ ಓದುಗರು ಓದಿರ್ತಾರೆ. ಓದಿ ತಮ್ಮದೇ ಆದಂತಹ ಮೂಕಜ್ಜಿಯನ್ನು ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಅವರು ಕಂಡಂಥ ಯಾವುದೋ ಮೂಕಜ್ಜಿ ಅವ್ರ ಕನಸಿನಲ್ಲಿ, ಆಗಲೇ ಕಾಸರವಳ್ಳಿಯವ್ರು ಬೆಳಗ್ಗೆ ಹೇಳ್ತಾ ಇದ್ದಾಗೆ ಅವ್ರ ಮನಸ್ಸಿನಲ್ಲೇ ಒಂದು ಬಿಂಬ ಮೂಡಿರುತ್ತೆ, ಮೂಕಜ್ಜಿಯ ಬಿಂಬ. ಬೆಟ್ಟದ ಜೀವದ ಗೋಪಾಲಯ್ಯ ಅವ್ರನ್ನ ಮೂಡಿರ್ತಾನೆ. ನಾನು ಸಿನಿಮಾ ಮಾಡೋದ್ರ ಮೂಲಕ ಒಂದು ದೊಡ್ಡ ಅಪಾಯ ಇರುತ್ತೆ. ನಾವು ಅದಕ್ಕೊಂದು ಚೌಕಟ್ಟು ಹಾಕಿ ಮೂಕಜ್ಜಿ ಅಂದರೆ ಇದು, ಗೋಪಾಲಯ್ಯ ಅಂದರೆ ಇದು ತೋರಿಸ್ತಾ ಇರ್ತೀವಿ. ತೋರಿಸೋದು ಸರಿಯೇ ತಪ್ಪೇ? ಹಾಗಾಗಿ ಯಾವಾಗಲೂ ಮುಖ್ಯವಾಗಿ ಹೇಳೋದು, ಸಾಹಿತ್ಯ ಕೃತಿಗಳನ್ನ ಆಧರಿಸಿ ಇಂಥ ಕೃತಿಗಳನ್ನು ಸಿನಿಮಾ ಮಾಡಿದಾಗೂ ಅದು ವಿಸ್ತರಿಸಿದ ರೂಪ ಅಥವಾ ಇನ್ನೊಂದು ಕೃತಿಯಾಗಿ ಅದನ್ನು ಕಟ್ಟಬೇಕಾಗುತ್ತೆ. ಇಲ್ಲಾಂದರೆ ಓದೋ ಸಂತೋಷವನ್ನೇ ಕೊಡೋದನ್ನು ದೃಶ್ಯದ ಮೂಲಕ ನಾವೇನು ಹೇಳ್ತಾ ಇದ್ವಿ ಆಗಲೇ ನಾನು ಹೇಳಿದಾಗ ಒಂದು ಚೌಕಟ್ಟು ಹಾಕಿ ತೋರಿಸೋದ್ರ ಮೂಲಕ ಮತ್ತೆ ಅದು ರೂಪಾಂತರಗೊಳ್ಬೇಕೇ ಹೊರತು ಅದು ಟ್ರಾನ್ಸ್ಲೇಷನ್ ಅಲ್ಲ, ಜೆರಾಕ್ಸ್ ಕಾಪಿ ಆಗಬಾರ್ದು.
ಆದರೆ ತುಂಬ ಜನ ಸಾಹಿತ್ಯ ಕೃತಿಗಳು ನೋಡಿದಾಗ ಈ ಪುಟದಲ್ಲಿ ಇದಿತ್ತು, ಈ ಪುಟದಲ್ಲಿ ಇದಿಲ್ಲ ಅಂತ. ಮೊನ್ನೆ 3 ದಿವಸದಿಂದ ಮುನ್ನುಡಿ ಬಗ್ಗೆ ಚರ್ಚೆ ಮಾಡ್ತಾ ಒಂದು ಸಾಲನ್ನು ಹೇಳ್ತಾರೆ. ಸಾಲನ್ನು ಕೋಟ್ ಮಾಡಿದ್ರು. ಆ ಸಮುದ್ರದ ಅಲೆಗಳು ಎಷ್ಟು ಭಯಂಕರವಾಗಿ ಬರ್ತಾ ಇದ್ವು ಅಂದರೆ ಸಮುದ್ರ ದಡದಲ್ಲಿದ್ದ ಆಕೆಯ ಗುಡಿಸಲು ನಡುಗ್ತಾ ಇತ್ತು ಅಂತ. ಇದನ್ನು ನೀವು ಹೇಗೆ ದೃಶ್ಯಕ್ಕೆ ಅಳವಡಿಸ್ತೀರಿ? ತೋರ್ಸೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಇದು ಸಾಹಿತ್ಯದ ಭಾಷೆ, ಸಾಹಿತ್ಯದ ವ್ಯಾಕರಣ. ನಾವು ದೃಶ್ಯಕ್ಕೆ ಬಂದಾಗ ಬೇರೆ ವ್ಯಾಕರಣವನ್ನು ಬಳಸ್ತೀವಿ. ಅಲ್ಲಿ ನಾನು ಕಪ್ಪು ಶಿಲೆಗಳನ್ನು ಬಳಸಿದ್ದೀನಿ, ಅಲೆಗಳನ್ನು ಬಳಸಿದ್ದೀನಿ, ಮರಳಿನ ಮೇಲೆ ಅಲೆ ಬರೋ ವೇಗಗಳನ್ನು ಬಳಸಿದ್ದೀನಿ. ಸಮುದ್ರ ಇಡೀ ದಿನದಲ್ಲಿ ಯಾವ್ಯಾವ ಹೊತ್ತಿನಲ್ಲಿ ಯಾವ್ಯಾವ ವೇಗವನ್ನು ಪಡ್ಕೊಳ್ಳುತ್ತೆ, ಅಲೆಗಳ ವೇಗ ಯಾವಾಗಿರುತ್ತೆ, ಅಬ್ಬರ ಯಾವಾಗಿರುತ್ತೆ, ಸಾವಧಾನ ಹೇಗಿರುತ್ತೆ, ಅದನ್ನು ಬಳಸಿ ದೃಶ್ಯಕ್ಕೆ ಸಂಬಂಧಪಟ್ಟದಾಗೆ ಅದೇ ವಾಕ್ಯವನ್ನು ದೃಶ್ಯವಾಗಿ ನಾನು ಪರಿವರ್ತಿಸಿದ್ದೀನಿ ಮುನ್ನುಡಿಯಲ್ಲಿ. ಇದೇ ಕ್ರಿಯೆ ಮುಖಜ್ಜಿ ಕನಸುಗಳಲ್ಲೂ ಅದೇ ಥರದ ಒಂದು ಚಾಲೆಂಜ್ ಬಂತು ನಮಗೆ. ಮುಖಜ್ಜಿ ಒಂದು ಕನಸನ್ನು ಕಾಣ್ತಾ ಅವಳು ಹಳೆಯ ಎಲ್ಲ ಮನುಷ್ಯನ ವಿಕಸನದಿಂದ ಕಥೆಯನ್ನು ಹೇಳ್ತಾಳೆ. ಅದನ್ನೇ ಮಾಡಬೇಕು ಅಂತಂದರೆ ಅದಕ್ಕೊಂದು ನಾವು ಕಲಾವಿದರನ್ನ ಇಟ್ಕೊಂಡು ಮಾಡಬಹುದು. ಆರಂಭದಲ್ಲಿ ಮಾನವ ಹೇಗಿದ್ದ, ಮಾನವ ಜನ್ಮ ಹೇಗಿತ್ತು, ಅವನು ಗುಹೆಯಲ್ಲಿರ್ತಾ ಇದ್ದ, ಗುಹೆಯಲ್ಲಿ ಅವನು ಬಟ್ಟೆ ಉಟ್ಕೋತಾ ಇದ್ನ, ಅವನು ಬರೀ ಸೊಪ್ಪುಗಳನ್ನು ಅಥವಾ ಪ್ರಕೃತಿಯಲ್ಲಿ ಸಿಗುವಂಥ ಬಳ್ಳಿಗಳನ್ನು ಹಾಕ್ಕೊಂಡು ಬದುಕ್ತಾ ಇದ್ದ, ಅಲ್ಲಿಂದ ಅವನ ವಿಕಾಸ ಪ್ರಾರಂಭ ಆಯಿತು ಅಂತ ಅಜ್ಜಿ ಹೇಳ್ತಾ ಹೋಗ್ತಾಳೆ ಕಥೆಯನ್ನು. ಭಾಳ ಇಂಟ್ರೆಸ್ಟಿಂಗ್ ಆದೊಂದು ಎಲಿಮೆಂಟ್ ಇದೆ. ಇದನ್ನು ನಾನು ಹೇಗೆ ವಿಷುವಲಿ ತರೋದು? ಬರೆಯೋದು ತುಂಬ ಸುಲಭ ಅಲ್ಲಿ ಅಲ್ವಾ? ಬರೆಯೋದು ತುಂಬ ಸುಲಭ. ಅಲ್ಲಿ ಬರಿತಾ ಒಂದು ಸನ್ನಿವೇಶವನ್ನು ಬಳಸ್ತಾರವರು. ಆಗ ನಾವು ಲೈಂಗಿಕತೆಯನ್ನು ಇವತ್ತು ತುಂಬ ಮಡಿವಂತಿಕೆಯಿಂದ ನೋಡ್ತೀವಿ. ಆ ಹೊತ್ತಿನಲ್ಲಿ ಆರಂಭದಲ್ಲಿ ಮಾನವನ ಉಗಮದ ಸಂದರ್ಭದಲ್ಲಿ ಲೈಂಗಿಕತೆಯನ್ನು ನಿಕೃಷ್ಟವಾಗಿ ನೋಡ್ತಿರಲಿಲ್ಲ. ಲೈಂಗಿಕತೆಯನ್ನು ದೇವರು ಅನ್ನೋ ಹಾಗೆ ನೋಡ್ತಾಯಿದ್ರು. ಸೃಷ್ಟಿಕ್ರಿಯೆ ನಡೀತಾ ಇರುತ್ತಲ್ಲಿ. ಹಾಗಾಗಿ ಆ ಒಂದು ಪಂಗಡದ ಪ್ರಮುಖ ಒಬ್ಬ ಇರ್ತಾನೆ, ಅವನು ಬೆತ್ತಲೆ ಇರ್ತಾನೆ. ಆ ತಂಡದ ಒಂದು ಹೆಣ್ಣುಮಗಳ ಜೊತೆ ಅವನ ಒಂದು ಲೈಂಗಿಕ ಕ್ರಿಯೆ ನಡೆಯುತ್ತೆ. ಅದನ್ನು ಇಡೀ ತಂಡ ಕೂತು ಸುತ್ತಲೂ ನೋಡಿ ಸಂಭ್ರಮಿಸುತ್ತೆ, ಚಪ್ಪಾಳೆ ತಟ್ಟುತ್ತೆ, ಭಕ್ತಿಯಿಂದ ನೋಡುತ್ತೆ. ಏಕೆಂದರೆ ಅಲ್ಲೊಂದು ಸೃಷ್ಟಿ ಕ್ರಿಯೆ ನಡೀತಾ ಇದೆ ಅಂತ. ಅದನ್ನು ಹೇಗೆ ನೀವು ಆ ದೃಶ್ಯದಲ್ಲಿ ಹಿಡಿತೀರಿ? ಅದನ್ನು ಮಾಡಿದ್ರೆ ಸೆನ್ಸಾರ್ನವ್ರು ಒಪ್ತಾರ? ಅದಕ್ಕೆ ನಾವೇನು ಮಾಡಿದ್ವಿ, ಸಂಕೇತಗಳ ಮೂಲಕ ಅದನ್ನು ಹೇಳೋ ಪ್ರಯತ್ನ ಮಾಡಿದ್ವಿ. ಮುಖಜ್ಜಿ ನೋಡಿದಾಗೆಲ್ಲ ಅದು ಗೊತ್ತಿದೆ. ನಾವು ಕೈ ಶಾಡೋ ಪ್ಲೇ ಮೂಲಕ ಅದನ್ನು ತೋರಿಸ್ತಾ ಹೋಗಿ ಅದರ ತೀವ್ರತೆ ಏನಿತ್ತಲ್ಲ, ಓದುವಾಗ ಬರುವಂಥ ತೀವ್ರತೆ, ಹೀಗೆ ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾನು ಬೆಟ್ಟದ ಜೀವ ಮಾಡಿದಾಗ ಬೆಟ್ಟದ ಜೀವ ಯಾವುದೋ ಒಂದು ಹಂತದಲ್ಲಿ ನಿಂತು ಹೋಗುತ್ತೆ. ಬೆಟ್ಟದ ಜೀವ ನೋಡಿದ್ರಿಗೆ ನೆನಪಿರುತ್ತದು. ಕೊನೆಯಲ್ಲಿ ಗೋಪಾಲಯ್ಯ ಮತ್ತು ಶಂಕರಯ್ಯ ಮನೆಗೆ ಬಂದಂಥ ಶಿವರಾಮು ಅವರಿಗೆ ವಿದಾಯ ಹೇಳಿ ಹೊರಟೋಗ್ತಾನೆ. ಸಿನಿಮಾ ಅಲ್ಲಿ ನಿಂತು ಹೋಗುತ್ತೆ. ನಾನು ಅಲ್ಲಿಗೆ ಸಿನಿಮಾ ನಿಲ್ಲಿಸಲ್ಲ, ಸಿನಿಮಾವನ್ನು ಮುಂದುವರಿಸಿ 1934ನೇ ಇಸ್ವಿಯಲ್ಲಿ ಬರೆದಂಥ ಬೆಟ್ಟದ ಜೀವನ ನಾನು 2000ರಲ್ಲಿ ಮಾಡಬೇಕಾದ್ರೆ ಸುಮಾರು 74 ವರ್ಷಗಳ ನಂತರ ಮಾಡ್ತಾಯಿದ್ದೀನಿ. 2000ರಲ್ಲಿ ಮಾಡಿದಾಗ ನಾನು ಮಾಡ್ತೀನಿ, ಅಲ್ಲಿಯ ಒಂದು ಕಾರನ್ನು ತರ್ತೀನಿ. ಅಲ್ಲಿಂದ ಹೋದ ಶಿವರಾಮು ಸುಮಾರು 40 ವರ್ಷಗಳ ನಂತರ ಮತ್ತೆ ಹಿಂತಿರುಗಿ ಅದೇ ಊರಿಗೆ ಬರ್ತಾನೆ. ಎಲ್ಲಿ ಗೋಪಾಲಯ್ಯ ಶಂಕರಮ್ಮ ಇದ್ರಲ್ಲ, ಕಾಟುಮೂಲೆ, ಆ ಊರಿಗೆ ಬರ್ತಾನೆ. ಬಂದಾಗ ಅವನು ಅಲ್ಲಿ ಬರುವಷ್ಟರಲ್ಲಾಗಲೇ ಹಿಂದಿ ಹಾಡುಗಳು ಕೇಳ್ತಾ ಇರುತ್ತೆ ಅವನ ಕಿವಿಗೆ. ಅಲ್ಲಾಗಲೇ ಆ ಊರಿನಲ್ಲಿ ಒಂದು ಸರ್ಕಲ್ ಆಗಿರುತ್ತೆ, ಅಲ್ಲಿ ಹಿಂದಿ ಹಾಡು ಬರ್ತಾ ಇರುತ್ತೆ, ವ್ಯಾಪಾರ ಆಗಿರುತ್ತೆ, ಮೊಬೈಲ್ ವ್ಯಾಪಾರ, ಸಿಮ್ ವ್ಯಾಪಾರ ನಡೀತಾ ಇರುತ್ತೆ. ಅವ್ನಿಗೆ ಆಶ್ಚರ್ಯ ಆಗುತ್ತೆ, ಗೋಪಾಲಯ್ಯ ಎಲ್ಲಿ ಅಂತ ಕೇಳ್ತಾನೆ ಅವನು. ಯಾವ ಗೋಪಾಲಯ್ಯ ಅಂತಾರೆ. ಗೋಪಾಲಯ್ಯನ ಮನಸ್ಸಿನಲ್ಲೇನಿರುತ್ತೆ, ಇಡೀ ಜಗತ್ತಲ್ಲಿ ನಾನೊಬ್ಬ ಶ್ರೇಷ್ಠ ವ್ಯಕ್ತಿ, ನಾನೊಬ್ಬ ಉತ್ಸಾಹದ ವ್ಯಕ್ತಿ, ಬೆಟ್ಟದ ತುದಿಯಲ್ಲಿ ಅಡಿಕೆ ತೋಟ ಮಾಡೋಷ್ಟು ಶಕ್ತಿ ಇದೆ ಅಂತ ಅವನು ಅಂದ್ಕೊಂಡಿರ್ತಾನೆ. ಆ ಗೋಪಾಲಯ್ಯನಿಗೆ ಅಸ್ತಿತ್ವವೇ ಇರಲ್ಲ. ಯಾವ ಗೋಪಾಲಯ್ಯ ಶಿವರಾಮು ಬಂದಾಗ ಅವನ್ನ ಕರೆದು ಆತಿಥ್ಯ ಮಾಡಿ 4 ದಿವಸ ಅವನನ್ನು ಉಳಿಸ್ಕೋತಾನಲ್ಲ ತನ್ನ ಮನೆಯಲ್ಲಿ, 4 5 ದಿವಸನೋ, ಅದೆಲ್ಲ ಮನೆಗಳು ಈಗ ಅತಿಥಿ ಗೃಹಗಳಾಗಿದ್ದಾವೆ. ನಿಮಗೆ ಗಮನಿಸಿದ್ರೆ ಇವತ್ತು ಮಡಿಕೇರಿಯಲ್ಲಾಗಲಿ ಅಥವಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದರೆ ತಮ್ಮ ಬೆಡ್ರೂಮನ್ನು ಬರೋ ಅತಿಥಿಗೆ ಬಿಟ್ಟುಕೊಟ್ಟು 2,000 ರೂಪಾಯಿ ಇಸ್ಕೋತಾರೆ ಇವತ್ತಿನ ಜನ. ಅತಿಥಿ ದೇವೋ ಭವ ಅನ್ನೋವಂಥದ್ದು ಇತ್ತು ಹಿಂದೆ. ನಾನು ಪೈಗಳೆಲ್ಲ ತುಂಬ ಹೋಗಿ ನೋಡಿದ್ವಿ. ಅತಿಥಿ ದೇವೋ ಭವ ಎಲ್ಲಿದೆ? ಇವತ್ತು ಯಾರಾದರೂ ಅಪರಿಚಿತ ಬಂದರೆ ನಾವು ಬಾಗಿಲ ಕಿಂಡಿಯಲ್ಲಿ ಅವನನ್ನು ನೋಡಿ ಒಳಗೆ ಬಿಟ್ಕೋತೀವಿ. ಅನುಮಾನ ನಮ್ಮ ಎಲ್ಲರ ಮೇಲೆ, ಯಾರು ಅಂತಲೇ ಗೊತ್ತಿರಲ್ಲ. ಆದರೆ ಅವತ್ತು ಗೋಪಾಲಯ್ಯ ಶಂಕರಮ್ಮ ಶಿವರಾಮ ಬಂದಾಗ ಅವನು ಅನುಮಾನಿಸೋದೇ ಇಲ್ಲ. ಅವನು ನಮ್ಮ ಹಾಗೆ ಸಹಜವಾದ ಒಬ್ಬ ವ್ಯಕ್ತಿಂತ ಬಾ ಅಂತಾರೆ, ಮಲಕ್ಕೋ ಅಂತಾರೆ, ಅವ್ನಿಗೆ ಊಟ ಹಾಕ್ತಾರೆ. ಇದನ್ನು ವ್ಯತ್ಯಾಸಗಳನ್ನ ತೋರ್ಸೋಕೆ ಹೋಗ್ತೀನಿ. ಕೊನೆಯಲ್ಲಿ ಶಿವರಾಮ ಬಂದಾಗ ಎಷ್ಟು ಬದಲಾಗಿದೆ. ಅದರ ಮೂಲಕ ಬೆಟ್ಟ ಜೀವನ ಮರುಕಟ್ಟುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಹೀಗೆ ಒಂದು ಕೃತಿಯನ್ನು ಆಧರಿಸಿದಾಗ ಈ ಥರದ ಬದಲಾವಣೆಗಳನ್ನ ಅದು ಬೆಟ್ಟ ಜೀವ, ನನ್ನ ಬೆಟ್ಟ ಜೀವ, ಶಿವರಾಮ್ ಕಾರಂತರಿಂದ ಪ್ರೇರಿತಗೊಂಡಂಥ ನನ್ನ ಬೆಟ್ಟ ಜೀವ, ಶಿವರಾಮ್ ಕಾರಂತರ ಪ್ರೇರಣೆ ಕೊಟ್ಟಂಥ ಮೂಕಜ್ಜಿ ಕನಸುಗಳು ನನ್ನ ಮೂಕಜ್ಜಿ. ಜಯಶ್ರೀನ ಮೂಕಜ್ಜಿಯಾಗಿ ನೋಡಿದಿರಿ. ಜಯಶ್ರೀಯ ಮೂಕಜ್ಜಿ ನಿಮ್ಗೆ ಒಪ್ಪಿಗೆ ಆಗಿರ್ಬೋದು, ಇಲ್ಲದೇ ಇರ್ಬೋದು. ಯಾಕೆಂದ್ರೆ ಜಯಶ್ರೀನ ಮಾಡಬೇಕಾದ್ರೇ ನನಗೆ ಹಲ್ಲು ಇಲ್ಲದೇ ಇರೋವಂಥ ಒಂದು ಅಡುಗೂಲಜ್ಜಿ ಥರದ ಅಜ್ಜಿ ಬೇಕಾಗಿತ್ತು.
ಆಕೆ ಮುಖದಲ್ಲಿ ಸುಕ್ಕುಗಳಿರಬೇಕಾಯ್ತು. ಆ ಥರ ವ್ಯಕ್ತಿ ಸಿಗಲ್ಲ. ತುಂಬ ಜನ ಅಜ್ಜಿ ಅಂದ್ರೆ ನೋಡಿದಾಗ ಅವರೆಲ್ಲರಿಗೂ ಕೇಳ್ತಾ ಇದ್ದ ಮೊದಲನೇ ಪ್ರಶ್ನೆ, ನೀವು ಹಲ್ಲು ತೆಗೆಸ್ಬೇಕು ಅಂತ. ಹಲ್ಲು ಸೆಟ್ಟೇ ಹಾಕ್ಕೊಂಡಿರ್ತಿದ್ರು, ಯಾರೂ ಹಲ್ಲು ಸೆಟ್ ಕೂಡ ತೆಗೆಯಕ್ಕೆ ಸಾಧ್ಯ ಇಲ್ಲ. ಆ ನಗು ನೋಡಿ, ಅಂಥ ಅಡುಗೋಲಜ್ಜಿಯ ಮುಖದ ನಗು ಆಗ ಹುಟ್ಟಿದ ಮಗುವಿನ ನಗುವಿಗೂ ಸಮಾಂತರವಾಗಿರುತ್ತೆ. ಅದು ತೋರಿಸುವಂಥ ಮುಗ್ಧತೆ ಹಲ್ಲಿರುವಂಥ ನಗುವಿನಲ್ಲಿರಲ್ಲ. ಅಂಥ ಅಜ್ಜಿ ಬೇಕಾಗಿತ್ತು, ಸಿಗಲಿಲ್ಲ. ಕೊನೆಗೆ ಜಯಶ್ರೀಯ ಇದಕ್ಕೆ ಹೋಗಬೇಕಾಗಿ ಬಂತು. ಹೀಗೆ ಈ ಥರದ್ದು ಬದಲಾವಣೆಗಳಾಗುತ್ತೆ. ಆದರೂ ಜಯಶ್ರೀಯನ್ನು ಮತ್ತು ಮೂಕಜ್ಜಿಯನ್ನು ಸಾಕಷ್ಟು ಜನ ಒಪ್ಕೊಂಡಿದ್ರಿಂದ ನನ್ನ ಪ್ರಯತ್ನ ಸಾರ್ಥಕ ಅಂತ ನಾನು ಭಾವಿಸ್ತೀನಿ. ಸಿನಿಮಾ ಅಂದರೆ ಟೀಮ್ ವರ್ಕ್. ನಾವು ಮೊದಲಿಂದ ಅಂದ್ಕೊಂಡು ಬಂದಿದ್ದೀವಿ, ಅದೊಂದು ನೆರಳು ಬೆಳಕಿನ ಆಟ ಅಂತ ಅಂದ್ಕೊಂಡು ಬಂದಿದ್ದೇವೆ. ಅಲ್ಲಿ ಛಾಯಾಗ್ರಹಣ ತುಂಬ ಮುಖ್ಯ ಆಗುತ್ತೆ. ನಿಮ್ಮ ಸಿನಿಮಾದ ಒಂದು ಪರಿಕಲ್ಪನೆ ಅದು ಸಾಕಾರಗೊಳ್ಳುವಲ್ಲಿ ನೀವು ಛಾಯಾಗ್ರಹಣದ ಮೇಲೆ ಎಷ್ಟು, ಛಾಯಾಗ್ರಾಹಕರ ಮೇಲೆ ಎಷ್ಟು ಅವಲಂಬಿತರಾಗ್ತೀರಿ? ಅದು ನೀವೇನೋ ಅಂದ್ಕೊಂಡಿರ್ತೀರಿ ಸಿನಿಮಾ ಹೀಗೆ ಬರಬೇಕು ಅಂತ, ಅದಕ್ಕಾಗಿ ಅವ್ರ ಮೇಲೆ ಎಷ್ಟು ಡಿಪೆಂಡ್ ಆಗಿರ್ತೀರಿ? ಭಾಸ್ಕರ್ ಸರ್ ಇಲ್ಲೇ ಇರಬೇಕು ಈ ಉತ್ತರ ಕೊಡಬೇಕಾದ್ರೆ, ಅಲ್ಲಿ ಕೂತಿದ್ದಾರೆ. ನಿನ್ನೆ ಹೇಳಿದ್ರು ಅವರು, ನಿರ್ದೇಶಕ ಮತ್ತು ಛಾಯಾಗ್ರಾಹಕನ ಸಂಬಂಧ ಗಂಡ ಹೆಂಡತಿಯಾಗೆ ಚೆನ್ನಾಗಿದ್ದರೆ ಒಳ್ಳೆ ಅಡುಗೆ ಆಗುತ್ತೆ ಅವತ್ತು ಮನೆಯಲ್ಲಿ, ಜಗಳ ಆದರೆ ಕೆಟ್ಟ ಅಡುಗೆ ಆಗುತ್ತೆ. ಒಂದು ಸನ್ನಿವೇಶ ಬಂತು, ಅವರು ಅಲ್ಲಿರೋದ್ರಿಂದ ಹೇಳ್ತಾ ಇದ್ದೆ, ನಿಮ್ಗೆ ನೆನಪಿದೆ ಅಂತ ಕಾಣುತ್ತೆ. ಮೂಕಜ್ಜಿ ಆ ಚಿತ್ರದಲ್ಲಿ ರಾತ್ರಿ ಒಂದು ದೃಶ್ಯವನ್ನು ಚಿತ್ರೀಕರಿಸಬೇಕಾಗಿತ್ತು ನಾವು. ನಾನು ಹೇಳಿದೆ, ಇದು ಅರಳಿ ಮರ, ಇಡೀ ಅರಳಿ ಮರ ಬರಬೇಕು, ನನಗೆ ಮೂಕಜ್ಜಿ ಕಾಣ್ತಾ ಇರಬೇಕು, ಒಂಥರ ದೇವತೆ ಹಾಗೆ ಕೂತಿರ್ಬೇಕು, ಒಂದು ಲಾಂಗ್ ಶಾಟಲ್ಲಿ ಬರಬೇಕು ಅಂತಂದರು. ಅವ್ರು ಯಾವಾಗಲಾದ್ರೂ ಹೇಳಬೇಕಾದ್ರೆ ಕಣ್ಣು ಮುಚ್ಕೊಂಡು ಅವರೊಂದು ಇಮೇಜನ್ನು ಕ್ರಿಯೇಟ್ ಮಾಡ್ಕೋತಾ ಇರ್ತಾನೆ ಛಾಯಾಗ್ರಾಹಕ. ಅವ್ರ ಮನಸ್ಸಿನೊಳಗೊಂದು ಚಿತ್ರ ಬರ್ತಾ ಇರುತ್ತೆ. ಅವರು ಸೋರ್ಸ್ ಎಲ್ಲಿಂದ ಬರುತ್ತೆ ಅಂತ, ಲೈಟ್ ಸೋರ್ಸ್ ಎಲ್ಲಿ ಇದಕ್ಕೆ ನಿಮಗೆ ಅಂತಂದರು. ನಾನು ನೋಡಿ, ಅಕ್ಕಪಕ್ಕದಲ್ಲಿ ಮನೆ ಇರಬಹುದು, ಆ ಮನೆಯಿಂದ ಸೋರ್ಸ್ ಬರಬಹುದು. ಅದು ಬಿಟ್ಟು ಬೇರೆ ಸೋರ್ಸ್ ಏನಿದೆ? ಬೇರೆ ಸೋರ್ಸ್ ಅಂದರೆ ರಾತ್ರಿ ನಮಗೆ ಒಂದು ಹಂತದಲ್ಲಿ ನಮ್ಮ ಕಣ್ಣು ಹೊಂದ್ಕೊಳ್ಳುತ್ತೆ ಕತ್ಲೆಗೆ. ನೀವು ಕತ್ತಲೆಯಲ್ಲೇ ಇದ್ದರೆ ನಡಿಬಹುದು ಕೂಡ, ಹೊಂದ್ಕೊಳ್ಳುತ್ತೆ. ಅಥವಾ ಚಂದ್ರನ, ನಾನು ಹೇಳಿದೆ ಚಂದ್ರನ ಬಳಸ್ಬೋದು ಅಂತಂದರು. ಒಂದು ಶತಪಥ ಹಾಕಿದ್ರು, ಹಾಕ್ಬಿಟ್ಟು ನನಗೇನು ಹೇಳಿಲ್ಲ, ಜನ್ರೇಟ್ರ್ ತೊಂಬರಪ್ಪ ಅಂದರು. ಅವನು ಯಾಕೆ, ನಾನು ಸರ್ ಜನ್ರೇಟ್ರ್ ಯಾಕೆ ತರಿಸ್ತಾ ಇದ್ದಾರೆ ಅಂದೆ. ಅವ್ರೇನು ಮಾತಾಡಲಿಲ್ಲ. ಜನ್ರೇಟ್ರ್ ತರಿಸಿದ್ರು, ಅದ್ರ ಮೇಲೆ ಒಂದು HMI ಇಡಪ್ಪ, ಅದೊಂದೇ ಸೋರ್ಸ್ ಸಾಕು, ನಂಗೆ ಇನ್ನೇನು ಸೋರ್ಸ್ ಬೇಡ ಅಂದರು. ಅಂದರೆ ನನ್ನ ಮನಸ್ಸಿನಲ್ಲಿ ಮೂಡೋ ಬಿಂಬಕ್ಕೂ ಛಾಯಾಗ್ರಾಹಕನ ಮನಸ್ಸಿನಲ್ಲಿ ಮೂಡೋ ಬಿಂಬಕ್ಕೂ ಎಷ್ಟು ವ್ಯತ್ಯಾಸಗಳಿರುತ್ತೆ. ಅವ್ರು ಹಾಕ್ಬಿಟ್ಟು ಫ್ರೇಮ್ ಇಟ್ಬಿಟ್ಟು ನಾನು ಕರೆದು, ಈ ಫ್ರೇಮ್ ಸರಿ ಇದೆಯಾ, ಕನ್ವಿನ್ಸಿಂಗ್ ಆಗಿದೆಯಾ ಅಂತ ಕೇಳಿದ್ರು. ಜೊತೆಗೆ ಅದರಲ್ಲಿ ಕನಸನ್ನು ಹೇಗೆ ಚಿತ್ರೀಕರಿಸೋದು? ನನಗೊಂದು ಪ್ರಶ್ನೆ ಇತ್ತು. ನಮ್ಮೆಲ್ರಿಗೂ ಕನಸು ಬಿದ್ದಿರುತ್ತೆ. ನಾನು ನಿಮ್ಮನ್ನೇ ಒಂದು ಪ್ರಶ್ನೆ ಕೇಳ್ತೀನಿ, ಕನಸಿನ ಬಣ್ಣ ಯಾವುದು? ಬ್ಲ್ಯಾಕ್ ಆ್ಯಂಡ್ ವೈಟಾ? ನನಗೆ ಬಣ್ಣದ ಕನಸು ಬೀಳುತ್ತಲ್ಲ, ಯಾರಿಗೂ ಬಣ್ಣದ ಕನಸು ಬಿದ್ದಿಲ್ವಾ? ಪ್ರಾಬ್ಲಮ್ ಇದೆ, ನೀವು ಬ್ಲ್ಯಾಕ್ ಡ್ರೆಸ್ ಹಾಕಿದ್ದೀರಿ ಮೀರಾ, ಅದಕ್ಕೆ ನಿಮಗೆ ಬ್ಲ್ಯಾಕ್ ಕನಸು ಬೀಳ್ತಾ ಇದೆ. ಕನಸಿನ ಬಣ್ಣವನ್ನು ಡಿಫೈನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಬ್ಲ್ಯಾಕ್ ಆ್ಯಂಡ್ ವೈಟು ಅಲ್ಲ, ಯೆಲ್ಲೋನೂ ಅಲ್ಲ, ಬ್ಲೂನೂ ಅಲ್ಲ. ಆದರೆ ಸಿನಿಮಾದಲ್ಲಿ ನಿಮ್ಮ ಕನಸನ್ನು ಹೇಗೆ ತೋರಿಸ್ತಾರೆ? ಇಲ್ಲಿವರೆಗೂ ಸಿನಿಮಾ ಬಂದು 90 ವರ್ಷ ಆಯಿತು. ಈ 90 ವರ್ಷಗಳಲ್ಲಿ ಎಲ್ಲ ಕನಸುಗಳು ಬ್ಲೂನಲ್ಲಿರುತ್ತೆ. ಯಾಕೆ ಬ್ಲೂ ಬಳಸ್ತಾರೆ? ಹಾಗಲ್ಲ ಯಾಕೆ ಬಳಸಬಾರ್ದು? ಈ ಪ್ರಶ್ನೆ ಇತ್ತು. ಮೂಕಜ್ಜಿಯ ಕನಸುಗಳು ಅಂತಂದಾಗ ಅದರಲ್ಲಿ ಅಜ್ಜಿ ತುಂಬ ಕನಸುಗಳು ಕಾಣ್ತವೆ. ಆ ಕನಸಿಗೂ ಈ ಕನಸಿಗೂ ವ್ಯತ್ಯಾಸ ಇದೆ. ಇದು ದರ್ಶನ. ಮೂಕಜ್ಜಿಯ ಕನಸು ಅಂದರೆ ಮೂಕಜ್ಜಿಯ ದರ್ಶನ, ವಿಷನ್ಸ್ ಆಫ್ ಮೂಕಜ್ಜಿ. ಅದರಲ್ಲಿ ಕನಸುಗಳು ಬರುತ್ತೆ. ನೀವು ಹಳೆ ಸಿನಿಮಾಗಳದ 60ರ ದಶಕದ 70ರ ದಶಕದ ಸಿನಿಮಾಗಳನ್ನು ನೋಡಿದ್ರೆ ಕನಸಿಗೆ ಹೋಗಬೇಕಾದ್ರೆ ಒಂದು ಸ್ವಯಂ 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 ಅಂತ ಒಂದು ಆಗುತ್ತೆ, ಕೊನೆಗೆ ಕಟ್ಟು ಹೋಗುತ್ತೆ. ಅಂದರೆ ಈ ಟ್ರಾನ್ಸಿಷನ್ ಯಾಕೆ ಅವ್ನು ಮಾಡ್ತಾನೆ? ಈಗ ನೋಡ್ತಾ ಇರ್ತಾರೆ, ನೋಡ್ತಾ 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 ಅವ್ನು ಕಣ್ಣಿಗೆ ಹೋಗುತ್ತೆ ಕ್ಯಾಮ್ರಾ, ಕನಸಿಗೆ ಹೋಗುತ್ತೆ. ಅದು ಹೋಗದೆ ಕನಸನ್ನು ತೋರ್ಸೋಕ್ಕಾಗಲ್ವಾ? ಆಗಲೇ ಹೇಳಿದಾಗೆ ಕನಸಿನ ಬಣ್ಣದ ಬಗ್ಗೆ ನಾನು ಭಾಸ್ಕರ್ ಸರ್ ಮಾತಾಡಿದ್ವಿ. ಸರ್ ನಿಮಗೆ ಯಾವ ಕನಸು ಬೀಳುತ್ತೆ ಅಂತ ಕೇಳೋದು. ನಿಮಗೆ ಯಾವ್ದು ಬೀಳುತ್ತೋ ನನಗೂ ಅದೇ ಬೀಳುತ್ತೆ ಅಂದರು ಜಾಣ್ರಾಗಿ. ಸೊ ಬಣ್ಣವನ್ನು ಹೇಗೆ ಡಿಫೈನ್ ಮಾಡೋದು, ಕನಸನ್ನು ತೋರಿಸ್ಬೇಕು, ಬಣ್ಣವನ್ನು ಹೇಗೆ ಡಿಫೈನ್ ಮಾಡೋದು ಅಂತ ಚರ್ಚೆ ಮಾಡಿ ಕನಸಿನ ಬಣ್ಣವನ್ನು ನೋಡಿದರೆ ನಾವು ಹೇಳೋಕ್ಕೋಗಲ್ಲ. ನಾನು ಹೇಳಿದೆ, ನೋಡಿ ಕನಸಿಗೆ ಅಜ್ಜಿ ಹೋಗ್ತಾಳೆ ಅಂತಂದರೆ ಝೂಮ್ ಬಳಸಬಾರ್ದು, ನಾವು ಝೂಮ್ ಬಳಸಿ ಕಣ್ಣಿಗೆ ಹೋಗಬಾರ್ದು. ಆಗಲೇ ಹೇಳಿದಾಗ ಆ ಒಂದು ಟ್ರಾನ್ಸಿಷನ್ ಎಫೆಕ್ಟ್ನ, ವರ್ತುಲಾಕಾರವಾದಂಥ ಎಫೆಕ್ಟ್ನ ಬಳಸಬಾರ್ದು. ಅಜ್ಜಿ ಕನಸಿಗೆ ಹೋಗಿದ್ದಾಳೆ ಅಂತ ಗೊತ್ತಾಗಬೇಕು, ಅದಕ್ಕೇನು ಝೂಮ್ ಬೇಕಾಗಿಲ್ಲ, ಕಟ್ ಮಾಡಿದ್ರೆ ಕನಸಿಗೆ ಹೋಗಬೇಕು ಅಂತ. ಅದಕ್ಕೆ ಅಲ್ಲಿ ಏನು ಸಿಗುತ್ತೆ ಅಂತ ನೋಡಿದ್ವಿ. ಅಲ್ಲೊಂದು ನಾನಾಗಲೇ ಹೇಳಿದಾಗ ಅರಳಿ ಮರದ ಹತ್ರ ಚಿತ್ರೀಕರಣ ಮಾಡ್ತಾಯಿದ್ವಿ. ಅರಳಿ ಮರ ಇತ್ತು, ಕಟ್ಟೆ ಇತ್ತು, ಕಟ್ಟೆಯ ಪಕ್ಕದಲ್ಲಿ ಒಂದು ಸಣ್ಣ ಕಲ್ಯಾಣಿ ಇತ್ತು. ಕಲ್ಯಾಣಿಯಲ್ಲಿ ಅರಳಿ ಮರದ ಬಿಂಬ ಬಿದ್ದಿತ್ತು. ಆ ಬಿಂಬನೂ ಕೂಡ ಬಣ್ಣದ್ದಲ್ಲ. ಬಿಂಬ ಹೇಗಿರುತ್ತೆ ನಿಮಗೆಲ್ಲರಿಗೂ ಗೊತ್ತಿದೆ. ಅವರು
ಕಲಾವಿದರು ಇಲ್ಲದೇ ಇದ್ದಾಗ ಆ ಬಿಂಬಗಳ ವಿವಿಧ ಆ್ಯಂಗಲ್ಗಳನ್ನ ಶೂಟ್ ಮಾಡಿ ಇಟ್ಕೊಂಡ್ವಿ ನಾವು. ಒಂದು ಸಣ್ಣ ಕಲ್ಲು ಹಾಕಿದ್ರೆ ಒಂದು ಸಣ್ಣ ಅಲೆ ಬರುತ್ತೆ, ನಿಮಗೆ ನೀರಿನಲ್ಲಿ ಅಲೆ ಬರುತ್ತೆ. ಆ ಅಲೆ ದೊಡ್ಡದೂ ಆಗಬಾರ್ದು, ಸಣ್ಣದೂ ಆಗಬಾರ್ದು, ಅಲೆ ಇದ್ದಾಗೂ ಅನಿಸ್ಬೇಕು, ಕಾಣದಂಗೂ ಇರಬೇಕು, ಕಂಡ ಹಾಗೂ ಇರಬೇಕು. ಒಂದು ಸಣ್ಣ ಎಲೆಯನ್ನು ಹಾಕ್ತಾಯಿದ್ವಿ. ಎಲೆ ಹಾಕಿದ್ರೆ ಇದು ಅಲೆ ದೊಡ್ಡದಾಗಿ ವ್ಯಾಪಿಸ್ಕೋತಾ ಇತ್ತು. ಅದರ ವೇಗವನ್ನು ಅವರು ಹಿಡಿದ್ರು ಕ್ಯಾಮ್ರಾದಲ್ಲಿ. ಆ ಎಲೆಗಳ ತೇಲೋದನ್ನು ಹಿಡಿದ್ರು, ಆ ಬಿಂಬಗಳನ್ನು ಹಿಡಿದ್ರು. ಜೊತೆಗೆ ಅಲ್ಲಿ ಚಿಗುರಿತ್ತು. ನೀವು ಮರದ ಟೊಂಗೆಗಳನ್ನು ನೋಡೋದು, ಟೊಂಗೆಗಳು ಒಂದು ಎಂಥ ಕಲಾಕಾರ ಅಲ್ವಾ ದೇವರು. ಆ ಸೃಷ್ಟಿ ಹೇಗಿರುತ್ತೆ, ಆ ಟೊಂಗೆಗಳಲ್ಲಿ ಚಿಗುರುಗಳು, ಒಂದೊಂದು ಚಿಗುರು ಒಂದೊಂದು ಬಣ್ಣ ಇರುತ್ತೆ. ಹಸಿರಿನಲ್ಲಿ ಒಂದೇ ಬಣ್ಣ ಇರಲ್ಲ, ಹಸಿರು ಅಂತ ನಾವು ಒಟ್ಟಾರೆ ಹೇಳ್ತೀವಿ, ಹಸಿರಿನಲ್ಲಿ ಬೇರೆ ಬೇರೆ ಬಣ್ಣ ಇರುತ್ತೆ. ಆ ಬಣ್ಣಗಳದೆಲ್ಲ ಮಾಡಿದ್ರು. ಇವೆಲ್ಲವನ್ನು ಜೋಡಿಸಿ ಕನಸಿನ ರೂಪವನ್ನು ಆ ಚಿತ್ರ ಕೊಟ್ವಿ. ಹಾಗಾಗಿ ಒಬ್ಬ ಛಾಯಾಗ್ರಹ ಒಬ್ಬ ನಿರ್ದೇಶಕನ ಕನಸಿಗೆ ಕಣ್ಣಾಗ್ತಾನೆ ಅಂತ. ಆ ಕಣ್ಣಾಗೋದಿದೆಯಲ್ಲ, ಅವನು ಕಣ್ಣಾಗಿ, ಯಾಕೆಂದರೆ ಅವನು ಮೊದಲ ವೀಕ್ಷಕ, ಸಿನಿಮಾದ ಮೊದಲ ವೀಕ್ಷಕನೇ ಛಾಯಾಗ್ರಾಹಕ. ಈಗ ನಮಗೆ ಮಾನಿಟರ್ ಅಂತ ಬಂದಿದೆ. ಈಗ ನಾವು ಕೂತ್ಕೊಂಡು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇಮೇಜ್ ಸೈಜ್ ಎಷ್ಟು ಅಂತ. ಹಿಂದೆ ನಾನು ಸಿನಿಮಾ ಆರಂಭ ಮಾಡಿದಾಗ ಶ್ರೀಕಾಂತ್ ಅಂತ ಆಕಸ್ಮಿಕ ಸಿನಿಮಾ ಮಾಡ್ಬೇಕಾದ್ರೆ ನನಗೆ ಫ್ರೇಮಲ್ಲಿ ರಾಜ್ಕುಮಾರ್ ಹೆಂಗೆ ಕಾಣ್ತಾರೆ ನೋಡಬೇಕಾಗಿತ್ತು. ಸಾಮಾನ್ಯವಾಗಿ ಸಹಾಯಕರಿಗೆ ಕ್ಯಾಮ್ರಾದಲ್ಲಿ ನೋಡೋದಕ್ಕೆ ಬಿಡಲ್ಲ ಡೈರೆಕ್ಟ್ರು. ಇವರು ನೋಡಲೇಬೇಕು ಅಂದ್ರೆ ₹100 ಕೊಡಬೇಕು. ಕೇಳಿದೆ, ಮೊದಲನೇ ಸಾರಿನ ಕ್ಯಾಮ್ರಾ ನೋಡ್ತಾ ಇರೋದು, ಹೌದು ₹100 ಕೊಡಬೇಕು ಅಂದರು. ಕೊಟ್ವಿ, ಹಾಕಿದ್ವಿ. ನಿಮ್ಗೆ ಅದನ್ನು ಟೆಕ್ನಿಕ್ ಗೊತ್ತಿರಲಿ, ವ್ಯೂ ಫೈಂಡರಲ್ಲಿ ನೋಡಿದಾಗ ಯಾವುದೋ ಒಂದು ಹದದಲ್ಲಿ ನಿಮ್ಮ ಕಣ್ಣು ಮತ್ತು ವ್ಯೂ ಫೈಂಡರು ಒಂದು ಪ್ರೆಸ್ ಮಾಡಬೇಕು, ಪ್ರೆಷರ್ ಹಾಕಬೇಕು, ಆವಾಗ ಮಾತ್ರ ಇಮೇಜ್ ಕಾಣೋದು. ಇಲ್ಲದೇ ಇದ್ದರೆ ನಾನು ನೋಡಿದೆ, ಏನೂ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ಅವಮಾನ ಆಗುತ್ತೆ ಅಂತ, ತುಂಬ ಚೆನ್ನಾಗಿದೆ ಅಂದೆ. ಆಮೇಲೆ ಹೇಳಿದ್ರು, ನಂಗೆ ನೋಡಿಲ್ಲ ಅಂತ ಗೊತ್ತಾಗ ಶ್ರೀಕಾಂತ್ ಕರೆದ್ಬಿಟ್ಟು, ನೋಡು ಈ ರಬ್ಬರ್ ಇದೆಯಲ್ಲ, ರಬ್ಬರ್ನಲ್ಲಿ ಸ್ವಲ್ಪ ಪ್ರೆಸ್ ಮಾಡು, ಅವಾಗ ಕಾಣುತ್ತೆ ನಿನಗೆ ಅಂತಂದರು. ಎಂಥ ಛಾಯಾಗ್ರಾಹಕನ ಕೆಲಸ ಅಂತಂದರೆ, ಎಷ್ಟು ಫ್ರೇಮ್ ಇರುತ್ತೆ ಹೇಳಿ. ವ್ಯೂ ಫೈಂಡ್ರಲ್ಲಿ ನೋಡಿದಾಗ 2-3 ಸೆಂಟಿಮೀಟ್ರ್ ಇರುತ್ತೆ ಸರ್. 3 ಸೆಂಟಿಮೀಟ್ರ್ನಲ್ಲಿ ಆ ಕಲಾವಿದ ಅವನ ವೇಗ ಹೇಗಿರುತ್ತೆ, ಅವನು ಹಾಕಿರೋ ವಾಚ್ ಹೇಗಿರುತ್ತೆ, ಅವನ ಕನ್ನಡಕ ಹೇಗಿರುತ್ತೆ, ಎಲ್ಲ ವಿವರಗಳನ್ನು ದಾಖಲಿಸ್ತಾ ಇರ್ತಾನೆ. ಅದ್ಭುತವಾದ ಕೆಲಸ ಛಾಯಾಗ್ರಾಹಕರದು. ಅವ್ರು ಇಲ್ಲದೇ ಇದ್ದರೆ ನಿರ್ದೇಶಕನ ಕೆಲಸ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಹೊಂದಾಣಿಕೆ ಇದ್ದರೆ ತುಂಬ ಒಳ್ಳೆಯ ಇದನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಅದೃಷ್ಟವಶಾತ್ ನನ್ನ ಜೊತೆ ಕೆಲಸ ಮಾಡಿದಂಥ ಎಲ್ಲರೂ ನನಗೆ ಆ ಥರದ ಮಿತ್ರರು ಸಿಕ್ಕಿದ್ದಾರೆ. ನಾನು ಅವ್ರ ಜೊತೆ ಚರ್ಚೆ ಮಾಡ್ತೀನಿ, ಅವರು ನನ್ನ ಜೊತೆ ಚರ್ಚೆ ಮಾಡ್ತಾರೆ. ಆಗುತ್ತೆ, ಕೆಲವು ಸರಿ ಜಗಳಗಳು ಆಗುತ್ತೆ. ನಾನು ಬೇಡ ಅಂತವರು, ಬೇಕು ಅಂತವರು. ಯಾವಾಗಲೂ ಒಳ್ಳೆ ಜಗಳನ್ನ ಯಾವಾಗಲೂ ಕಾಸರಗೋಡಿ ಸರ್ ಹೇಳ್ತಾ ಇರ್ತಾರೆ. ಅವರು ದ್ವೀಪ ಚಿತ್ರೀಕರಣ ಮಾಡಬೇಕಾದ್ರೆ ಝೂಮ್ ಬಳಸಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ, ಇವ್ರ ಬಗ್ಗೆ ಎಚ್.ಎಂ. ರಾಮಚಂದ್ರ ಜಗಳ ಆದಾಗ ಇವ್ರು ಹೇಳ್ತಾರೆ, ಝೂಮ್ ಬಳಸೋದೇ ನೀವು ಬಳಸಬೇಕು ಅಂತಂತಿದ್ದಲ್ಲ, ಝೂಮ್ ಬಳಸೋದೇ ಆದರೆ ಝೂಮ್ ತೆಗೆದು ಇಲ್ಲೇ ನೀರಿಗೆ ಹಾಕ್ತೀನಿ ಅಂತ ಹೇಳಿದ್ರಂತೆ. ಹೀಗೆ ಈ ಥರದ್ದು ಇರ್ತವೆ. ಯಾವುದೋ ಒಂದು ಹಂತದಲ್ಲಿ ನಾವು ಕಾಂಪ್ರಮೈಸ್ ಆಗಬೇಕಾಗಿ ಬರುತ್ತೆ, ಹಾಕ್ತೀವಿ. ಕೆಲವು ಹೊಂದಾಣಿಕೆಗಳಿರುತ್ತೆ. ಹೊಂದಾಣಿಕೆ ಬಹಳ ಮುಖ್ಯ ಛಾಯಾಗ್ರಹ ಮತ್ತು ನಿರ್ದೇಶಕನ ಮಧ್ಯೆ. ನೀವು ಬಹಳ ಒಳ್ಳೆಯ ಓದುಗ, ಒಳ್ಳೆಯ ಸಾಹಿತ್ಯ ಕೃತಿಗಳನ್ನು ಹುಡುಕಿ ತೆರೆಗೆ ಅಳವಡಿಸ್ತೀರಿ. ಹೀಗೆ ತುಂಬ ಒರೇಷಿಯಸ್ ರೀಡರ್ ಆಗುವಾಗ ನೀವು ಏನು ಓದಿದ್ರು, ಬಹುಶಃ ನೀವು ಸಿನಿಮಾ ನಿರ್ದೇಶಕರಾಗಿರೋದ್ರಿಂದ ಅದನ್ನು ಯಾವುದೇ ಒಂದು ಕತೆ ಹಿಡ್ಕೊಂಡ್ರೂ ಕೂಡ ಇದನ್ನು ಹೇಗೆ ತೆರೆಗೆ ಅಳವಡಿಸ್ಬೋದು, ಆ ಥರದ ದೃಷ್ಟಿಯಲ್ಲಿ ಓದಿ ಹೋಗ್ತದೆ, ಅಥವಾ ಹೇಗೆ ಓದ್ತೀರಿ ನೀವು ಒಂದು ಕೃತಿಯನ್ನು ಓದುವಾಗ, ಹೇಗೆ ಓದ್ತೀರಾ? ನಿರ್ದೇಶಕನಿಗೆ ಓದು ಒಂದು ಶಾಪ. ಯಾಕೆ ಶಾಪ ಅಂತ ಹೇಳ್ತೀನಿ ಅಂದರೆ, ನಿರ್ದೇಶಕ ಆಗೋದಕ್ಕೆ ಮುಂಚೆ ನನ್ನ ದೃಷ್ಟಿಯಿಂದ ಹೇಳ್ತೀನಿ, ಬೇರೆಯವ್ರಿಗೆ ಹೇಗಾಗುತ್ತೋ ಗೊತ್ತಿಲ್ಲ. ಓದುವಾಗ ನಮಗೊಂದು ಚಿತ್ರ ಬರ್ತಾ ಇರುತ್ತೆ. ಆ ಚಿತ್ರದ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳಲ್ಲ, ಸುಮ್ಮನೆ ಓದ್ತಾ ಇರ್ತೀವಿ. ನಾನು ಮುಕ್ಕಜ್ಜಿ ಓದ್ಬೇಕಾದ್ರೆ ನಾನು ನೋಡಿದ ಯಾವುದೋ ಮುಕ್ಕಜ್ಜಿ ಬರುತ್ತೆ, ನಾನು ಮಲೆನಾಡನ್ನು ನೋಡಿದಾಗ ನಾನು ನೋಡಿದ ಮಲೆನಾಡ ಮನೆ ನನಗೆ ಕಲ್ಪನೆ ಬರುತ್ತೆ. ನಿಮ್ಮೆಲ್ರಿಗೂ ಅದೇ ಅನುಭವ ಆಗುತ್ತೆ. ಆದರೆ ಸಿನಿಮಾ ಆದಮೇಲೆ ಅದನ್ನು ಫ್ರೇಮಲ್ಲಿ ನೋಡೋಕ್ಕೆ ಶುರು ಮಾಡಿದ್ದೀನಿ. ಮುಂಚೆ ಫ್ರೇಮ್ ಇರಲಿಲ್ಲ ನನ್ನ ಓದಿಗೆ, ವಿಸ್ತಾರವಾಗಿತ್ತು ನನ್ನ ಓದು, ಬೇರೆ ಬೇರೆ ಕಲ್ಪನೆಗಳು ಬರ್ತಾಯಿತ್ತು. ಈಗೇನಾಗಿದೆ, ದುರದೃಷ್ಟವಶಾತ್ ಪೇಪರ್ ಓದಿದ್ರು ನನಗೆ ಇಮೇಜ್, ನ್ಯೂಸ್ ಪೇಪರ್ ಓದಿದ್ರು ಕೂಡ, ಪಾಂಪ್ಲೆಟ್ ಹಾಕ್ತಾರಲ್ಲ ಪೇಪರ್ ಜೊತೆ, ಅದನ್ನು ಓದೋದ್ರಿಗೂ ಒಂದು ಇಮೇಜ್ ಬರುತ್ತೆ. ಆವಾಗ ನೀವು ಹೇಳಿದಾಗೆ ಅದನ್ನು ಇದು ವಿಷುವಲ್ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಹಾಗಾಗಿಯೇ ನಾನು ಮಾಡಿದಂಥ 12 ಸಿನಿಮಾಗಳಲ್ಲಿ 4 ಸಿನಿಮಾಗಳು ನಾನು ಬೆಳಗ್ಗೆ ಎಲ್ಲ ವಿವರಿಸ್ದಾಗೆ, ನೆನ್ನೆ ವಿವರಿಸ್ದಾಗೆ, ಎಲ್ಲವೂ ಶೀರ್ಷಿಕೆಯಿಂದ ಹುಟ್ಟಿದಂಥ ಕಥೆಗಳು. ಮೊದಲ ಶೀರ್ಷಿಕೆ ನಾನು ನೆನ್ನೆ ಹೇಳಿದ್ದೀನಿ, ವಿಮುಕ್ತಿ ಮಾಡಬೇಕಾದ್ರೆ ನೀವಿಲ್ಲಿ 15 ದಿನದಲ್ಲಿ ಸಾಯಬೇಕು, ಇಲ್ಲವೇ ಜಾಗ ಖಾಲಿ ಮಾಡಬೇಕು. ಈ ಶೀರ್ಷಿಕೆ ಇಟ್ಕೊಂಡು ಸಿನಿಮಾ ಮಾಡಿದೆ ನಾನು ಕಾಶಿ ಬಗ್ಗೆ. ಡಿಸೆಂಬರ್ 1 ಬೆಳಗ್ಗೆ ನಾನು ಹೇಳಿದೆ, ಗ್ರಾಮ ವಾಸ್ತವ್ಯದಿಂದ ವಾಸ್ತವ್ಯವನ್ನು ಕಳೆದುಕೊಂಡವರು. ಈ ಶೀರ್ಷಿಕೆ ಓದಿದಾಗ ಸಿನಿಮಾ ಸಿಕ್ತು ನನಗೆ.
ಹಾಗೆ ಆ ಥರ ಆದಾಗ ಸುದ್ದಿಗಳನ್ನು ಆಧರಿಸಿ ಪತ್ರಿಕೆಯಲ್ಲಿ ಬಂದರೆ ಸುದ್ದಿಯನ್ನು ಆಧರಿಸಿ ಸಿನಿಮಾಗಳು ಮಾಡಿದ್ದೀನಿ. ಹಾಗಾಗಿ ಓದುವಾಗ ಈಗ ನಂಗೆ ತುಂಬ ನನ್ನ ನೋಟಕ್ಕೆ, ನನ್ನ ಗ್ರಹಿಕೆಗೆ ಚೌಕಟ್ಟು ಬಂದಿದೆ. ಮುಂಚೆ ಚೌಕಟ್ಟು ಇರಲಿಲ್ಲ, ಅದೇ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಸಾಹಿತ್ಯ ಕೃತಿಯನ್ನು ಅಳವಡಿಸುವ ಮಿತಿ ಇದರ ಬಗ್ಗೆ ಎಲ್ಲ ಆಗ ಮಾತಾಡಿದ್ರಿ. ಪ್ರೇಕ್ಷಕರ ದೃಷ್ಟಿಯಿಂದ ಒಂದು ಪ್ರಶ್ನೆ, ಅಂದರೆ ಈಗ ಸಾಹಿತ್ಯ ಕೃತಿಯ ಒಂದು ಸಿನಿಮಾ ನೋಡ್ಲಿಕ್ಕೆ ಬರ್ತಾರೆ ಅಂತಾದರೆ ಅದು ಕೃತಿಯನ್ನು ಓದ್ಕೊಂಡು ಅವ್ರು ಬರಬೇಕಾ ಅಥವಾ ಓದದೇ ಬರಬೇಕಾ? ಏನೇನೋ ಬದಲಾವಣೆಗಳಲ್ಲಿ ಆಗಿರ್ತವೆ, ಅದನ್ನು ಅವ್ರು ಹೇಗೆ ಸ್ವೀಕರಿಸಬೇಕು, ಆ ಅನುಸಂಧಾನ ಹೇಗೆ ಮಾಡಬೇಕು ಅಂತ. ಆಗಲೇ ಭಾಗಶಃ ಇದಕ್ಕಾಗಲೇ ನಾನು ಉತ್ತರ ಕೊಟ್ಟೆ. ಸಾಹಿತ್ಯ ಕೃತಿನೇ ಬೇರೆ, ಸಿನಿಮಾನೇ ಬೇರೆ ಅಂತ. ಓದದೇ ಬಂದರೆ ಭಾಳ ಒಳ್ಳೆಯದು, ನೀವು ಎಂಜಾಯ್ ಮಾಡ್ತೀರಿ. ಓದಿದ್ರೆ ನೀವು ಗೊಂದಲದ ಪ್ರೇಕ್ಷಕ ಆಗಿರ್ತೀರಿ. ಅಲ್ಲಿ ಅದಿದೆ, ಇಲ್ಲಿದ್ದರೆ ಅವನು ಹಾಗಿದ್ದಾನೆ, ಇದು ಹೀಗಿದೆ. ಯಾವತ್ತೂ ಕಂಪೇರ್ ಮಾಡಬಾರ್ದು. ಕಂಪೇರ್ ಮಾಡದೆ ಇದನ್ನು ಬೇರೆ ಮಾಧ್ಯಮದ ಬೇರೆಯ ಹೊಸ ಕೃತಿಯಾಗಿ ನೋಡಿದ್ರೆ ನಿಮಗೂ ಹೊಸ ನೋಟುಗಳು ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಪ್ರೇಕ್ಷಕರು ಕೂಡ ಪ್ರಶ್ನೆಗಳಿದ್ದಲ್ಲಿ ಕೇಳ್ಬೋದು. ಸರ್ ನಮಸ್ತೆ. ನಮಸ್ಕಾರ. ಈ ವರ್ಕ್ ಆಫ್ ಆರ್ಟ್ನ ತಲುಪಿಸೋದ್ರ ಬಗ್ಗೆ ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ. ಸೊ ಇಂಥ ವ್ಯಾಲ್ಯೂ ಆ್ಯಡೆಡ್ ಕತೆಗಳು ಅಥವಾ ಇರೋವಂಥದ್ದು ರೀಚ್ ಆಗಲಿಕ್ಕೆ ವಾಟ್ ಫಾರ್ವರ್ಡ್ ಅಂತ ಈಗ OTT ಡಿಸ್ಕಷನ್ ಆಗ್ತಾ ಇದೆ, ಬಟ್ ಇಟ್ಸ್ ಸ್ಟಿಲ್ ಡ್ರಿವನ್ ಬೈ ಎಕನಾಮಿಕ್ಸ್. ಸೊ ಇಂಥದ್ದು ತಲುಪಿಸೋದ್ರ ಬಗ್ಗೆ ನಿಮ್ಮ ಏನು ನೋಡ್ತೀರಿ, ಹೌ ಕ್ಯಾನ್ ಇಟ್ ರೀಚ್ ಅಂತ? ಸರ್ ಸರ್ ನಮಸ್ಕಾರ. ಅದು ನಿಮ್ಮ ಕೈಲಿದೆ ಸರ್. ಯಾಕೆ ನಿಮ್ಮ ಕೈಲಿದೆ ಅಂತ ಹೇಳ್ತೀನಿ ನಾನು. ನಿರ್ಮಾಪಕರು ಹಣ ಹೂಡ್ತಾರೆ, ನಾನು ನನ್ನಂಥ ನಿರ್ದೇಶಕರು ಸಿನಿಮಾ ಮಾಡ್ತೀವಿ. ಸಿನಿಮಾ ಮಾಡಿದ್ಮೇಲೆ ಅದನ್ನು ಪ್ರದರ್ಶನಕ್ಕೆ ಇಡ್ತೀವಿ. ಅದನ್ನು ತಲುಪಿಸೋದಿದೆಯಲ್ಲ, ತಲುಪಿಸೋದು ಅಂದರೆ ಬಾಯಿ ಮಾತಿನ ಮೂಲಕ ತಲುಪಿಸೋದು. ಹೌದು. ನಾವೇನೇ ದೊಡ್ಡ ಪ್ರಚಾರ ಕೊಟ್ಟಿರಲಿ, ನಾವೇನೇ ಟೀಸರ್ ಕಟ್ ಮಾಡಿರಲಿ, ಅದು ಸಬ್ಜೆಕ್ಟಿವ್ ಆಗಿರುತ್ತೆ. ಅವರು ಮೌತ್ ಪಬ್ಲಿಸಿಟಿ ಅಂತ ಒಂದು ನಮ್ಮ ಸಿನಿಮಾದಲ್ಲಿ ಇರುತ್ತೆ. ಮೌತ್ ಪಬ್ಲಿಸಿಟಿ ಸಿನಿಮಾಗೂ ಆಗಬಹುದು, ಸಂಗೀತಕ್ಕೂ ಆಗಬಹುದು, ಸಾಹಿತ್ಯಕ್ಕೂ ಆಗಬಹುದು. ಎಲೆಕ್ಷನ್ನಲ್ಲೂ ಇಂಥವ್ರಿಗೆ ಓಟ್ ಹಾಕಬೇಕು ಅಂತಂದರೆ ನಮ್ಮ ತುಂಬ ಜನ ಓಟ್ ಹಾಕೋರಿದ್ದಾರೆ, ನಿಮ್ಮ ಮಾತನ್ನು ನಂಬಿ, ನಿಮ್ಮ ಮೇಲೆ ನಂಬಿಕೆ ಇಟ್ಟು. ಹಾಗೆ ಇಂಥ ಸಿನಿಮಾಗಳು ಬಂದಾಗ ನೀವು ಬಾಯಿ ಮಾತಿನ ಮೂಲಕ ಪ್ರಚಾರ ಮಾಡಬೇಕು, ಹೇಳಬೇಕು. ನೀವು 10 ಜನನ ಕಳಿಸಿ, 10 ಜನದಲ್ಲಿ 5 ಜನ ಬರಲಿ, 5 ಜನಕ್ಕೆ ಹೇಳಿ ಇಂಥ ಸಿನಿಮಾ ಒಳ್ಳೇದಿದೆ, ಹಾಗಾಗಿ ನಾನು ಹೋಗ್ತಾ ಇದ್ದೀನಿ, ನೀನು ಬಾ ಅಥವಾ ನೀನು ನೋಡು. ಜೊತೆಗೆ ಈ ರೀತಿಯ ಸಂಘ ಸಿಂಸ್ಥೆಗಳ ಮೂಲಕ ಆ ಥರದ್ದು ಆಗಬೇಕೇ ಹೊರತು ಇಲ್ಲ ಅಂತಂದರೆ ಈಗ ಎಲ್ಲರೂ ನಾನು ಕೇಳಿದ್ರು 3 ದಿವಸದಿಂದ ಆಲ್ಮೋಸ್ಟ್ 7 ಸಿನಿಮಾಗಳನ್ನ ನೋಡಿದರೆ ಇನ್ನೊಂದು ಸಿನಿಮಾ ನೋಡೋದು ಬಾಕಿ ಇದೆ. ಈ ಸಿನಿಮಾಗಳೆಲ್ಲ ನೋಡೋಕ್ಕೆ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರು. ಎಲ್ಲೂ ಸಿಗಲ್ಲ ಅಂತಂದು. ಅಮೆಝಾನ್ದಲ್ಲಿ ಸಿಗಲ್ವಾ ಅಂದರು, ಇಲ್ಲ ಅಂದೆ. ನೆಟ್ಫ್ಲಿಕ್ಸಲ್ಲಿ ಸಿಗಲ್ವಾ ಅಂದರು, ಇಲ್ಲ ಅಂದೆ. ಸೋನಿ ಲೀವಲ್ಲಿ ಸಿಗಲ್ವಾ, ಇಲ್ಲ ಸಿಗಲ್ಲ. ಯಾಕೆ ಸಿಗಲ್ಲ ಅಂದೆ? ಅವ್ರಿಗೆ ಯಾರಿಗೂ ನಾವು ಬೇಕಾಗಿಲ್ಲ ಅಂದೆ. ನಾವು ಅಂದರೆ ಸದಭಿರುಚಿ ಚಿತ್ರಗಳು ಬೇಕಾಗಿಲ್ಲ. ನೀವೇನು ಮಾಡಬೇಕು, ನಿಮ್ಮ ಕೈಲಿ ಏನಿದೆ ಅಂದರೆ ಪೆನ್ ಇದೆ, ಇಮೇಲ್ ಇದೆ, ಪತ್ರ ಬರೀರಿ ಅವ್ರಿಗೆ, ಮೇಲ್ ಹಾಕಿ. ಸುಮ್ಮನೆ ನಾವು ಇಂಥ ಸಿನಿಮಾ ನೋಡಬೇಕು ತರಿಸಿ ಅಂತ ನಿಮ್ದು 10,000 ಮೇಲ್ಗಳು ಅವ್ರು ಹೋದರೆ ಖಂಡಿತ ನಮ್ಮ ಸಿನಿಮಾಗಳನ್ನ ಅವ್ರು ಕೊಂಡ್ಕೋತಾರೆ. ಆ ಕೆಲಸ ನೀವೇ ಮಾಡಬೇಕು. ಈಗ ಎಕ್ಸಾಂಪಲ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಇದ್ದ ಹಾಗೆ ಅವ್ರಿಗೆ ಬೇಕಾಗಿಲ್ಲ. ಅವ್ರು ನೋಡ್ತಾರೆ ವ್ಯಾಪಾರ. ಸೀರಿಯಲ್ಗೂ ಇದೇ ಬರುತ್ತೆ. ತುಂಬ ಕಡೆ ಹೋದಾಗ ನನಗೆ ಸೀತಾರಾಮ್ ಸರ್ಗೆ ಈ ಥರದ್ದು ಅನುಭವ ಆಗಿರುತ್ತೆ. ಏನ್ರೀ ಸೀರಿಯಲ್ ಎಳಿತೀರಾ ನೀವು ಅಂತ. ನಮ್ಮನ್ನಾಗ ಪ್ರಶ್ನೆ ಕೇಳ್ತೀರಾ, ಆಫ್ ಮಾಡಿ ಅಂತ. ನಿಮ್ಮ ಕೈಲಿ ರಿಮೋಟ್ ಇದೆ, ರಿಮೋಟ್ ಆಫ್ ಮಾಡ್ರೆ ಸೀರಿಯಲ್ ನೋಡೋದು ಬಿಡಿ. ಆದರೆ ಅವ್ರಿಗೆ ದಿನ 2 ಕೊಲೆ ನೋಡದೆ ನಿದ್ದೆನೇ ಬರಲ್ವಲ್ಲ ನಮ್ಮ ಜನಕ್ಕೆ. ಆಗಲೇ ನನ್ನ ಸಿನಿಮಾದಲ್ಲೇ ಕ್ರೀಮ್ ನೋಸಲ್ಲಿ ಎಷ್ಟು ಮಾಡ್ರ ಅದು ಅಂತ ಕೇಳ್ತೀವಲ್ಲ, ಅದೇ ಉದ್ದೇಶದಲ್ಲಿ ಬರೆದದ್ದು. ನೀವು ಬೈಯೋದ್ರ ಬದಲು ಬೈತಾ ನೋಡೋದ್ರ ಬದಲು ನೋಡೋದು ನಿಲ್ಲಿಸಿ. ಒಳ್ಳೆ ಕಾರ್ಯಕ್ರಮಗಳನ್ನು ನೋಡಿ. TRP ಇದೆ, ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಅಂತ. ಎಲ್ಲವೂ ಮಾರ್ಕೆಟ್ ಡ್ರಿವನ್ ಇದು ಸರ್. ಆಮೇಲೆ ಕೇಳಿ ಸರ್, ಈಗ ಕೇಳಬೇಡಿ. ಆಮೇಲೆ ಕೇಳೋದು ಬೇರೆ. ಈ OTT ನೀವು ಮಾಡೋ ಸಿನಿಮಾಗಳಿಗೆ, ಗಿರೀಶ್ ಮಾಡೋ ಸಿನಿಮಾಗಳಿಗೆ OTT ಅದು ಯಾವ ರೀತಿಯಲ್ಲಿ ಚಾಲೆಂಜ್ ಆಗಿದೆ, ನಿಮಗೂ ಅದರ ಆತಂಕ ಇದೆಯಾ ಅಂತ? ಸಿನಿಮಾಗಳಿಗೆ ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ. ಸೀತಾರಾಮ್ ಸಿಂಗ್ ಕೇಳಿದ ಪ್ರಶ್ನೆಗೆ ಅವ್ರಿಗೂ ಗೊತ್ತಿರೋ ಉತ್ತರನೇ ಅದು. ಸುಮ್ಮನೆ ನನ್ನ ಬಾಯಿಂದ ಹೊರಡಿಸ್ಬೇಕು ಅಂತ ನೀವು ಕೇಳ್ತಾ ಇದ್ದೀರಿ. ಟೆಲಿವಿಷನ್ ಬಂದಾಗ, ಟೆಲಿವಿಷನ್ನು 80ರ ದಶಕದ ಆರಂಭದಲ್ಲಿ ಬಂದಾಗ ಸಿನಿಮಾದ ಕತೆ ಮುಗಿದು ಹೋಯಿತು ಅಂತಂದರು. ಕರೆಕ್ಟ್ ಅಲ್ವಾ? ಇದೇ ರಂಗಭೂಮಿನೇ ಮೊದಲ ಪಂಕ್ತಿಯಲ್ಲಿದ್ದಾಗ ಸಿನಿಮಾ ಬಂದಾಗ ರಂಗಭೂಮಿ ಕತೆ ಮುಗಿದೋಯ್ತು, ಇನ್ಯಾರು ನಾಟಕ ನೋಡಲ್ಲ ಅಂದರು. ನಾಟಕಗಳು ಬದುಕಿದವ ಸತ್ತಿದ್ದವ ಇವತ್ತು. ರಂಗಶಂಕರ ಯಾಕೆ ಯಾವಾಗಲೂ ಹೌಸ್ಫುಲ್ ಆಗುತ್ತೆ? ಇದು ಒಂದು. ಟೆಲಿವಿಷನ್ದು ಹೇಳಿದೆ, ಸೀರಿಯಲ್ಗಳದಾಯಿತು ಅಲ್ವಾ? ಅದಾದಮೇಲೆ OTT ಅಂತ ಇದು ಸ್ಯಾಟಲೈಟ್ ರೈಟ್ಸ್ ಅಂತ ಶುರುವಾಯಿತು. ಸ್ಯಾಟಲೈಟ್ ರೈಟ್ಸ್ ಬಂದಾಗ ನಮಗೆಲ್ಲ ಒಂದು ಆಸೆ ಆಯಿತು, ನಮ್ಮ ಸಿನಿಮಾಗಳನ್ನ ಕೊಂಡ್ಕೋತಾರೆ ಅಂತ. ಅವಾಗ ಸ್ವಲ್ಪ ಕೊಂಡ್ಕೋತಾ ಇದ್ದರೂ ಕೂಡ ಆರಂಭದ 2000ದಿಂದ 2010, 2015ವರೆಗೂ ಕಾಲ ತುಂಬ ಪಕ್ವವಾಗಿ ಚೆನ್ನಾಗಿತ್ತು. ನಾನು ಯಾವಾಗಲೂ ಹೇಳ್ತೀನಿ,
ಗಿರೀಶ್ ಕಾಸರವಳ್ಳಿ 75ರಿಂದ ಬಂದರು. ಅವ್ರದ್ದು ಗೋಲ್ಡನ್ ಯುಗ, ನಂದು ಬೆಳ್ಳಿ ಯುಗ, ಈಗಿನವ್ರದ್ದೆಲ್ಲ ಕಬ್ಬಣದ ಯುಗ ಅಂತ. ಇದು ಐರನ್ ಏಜ್ ಇದು. ಈಗ ಭಾಳ ಕಷ್ಟ ಇದೆ. ಸ್ಯಾಟಲೈಟ್ ರೈಟ್ಸಲ್ಲಿ ಒಂದಿಷ್ಟು ಕೊಂಡ್ಕೋತಾ ಇದ್ರು ನಮ್ಮ ಸಿನಿಮಾಗಳನ್ನ. ಆಗಲೇ ನಾನು ಹೇಳಿದಾಗೆ ದೂರದರ್ಶನ ಇತ್ತು, ದೆಹಲಿ ದೂರದರ್ಶನ ನಮಗೆ ಕೈ ತುಂಬ ಹಣ ಕೊಟ್ಟು ನಮ್ಮ ಸಿನಿಮಾಗಳನ್ನ ಕೊಂಡುಕೊಂಡು ರಾಷ್ಟ್ರದಾದ್ಯಂತ ಸಿನಿಮಾಗಳನ್ನ ಪ್ರಸಾರ ಮಾಡ್ತಾಯಿತ್ತು. ಗುಣಕ್ಕೆ ಚೆನ್ನಾಗಿ ಗೊತ್ತು ಅದು. 2010 ಸರ್ 12ರಿಂದ ಇಲ್ಲಿವರೆಗೂ ದೆಹಲಿ ದೂರದರ್ಶನ ಸತ್ತೋಗಿದೆ. ಅವರು ಇಂಥ ಸಿನಿಮಾಗಳನ್ನ ಕೊಂಡ್ಕೊಳ್ಳೋದು ಬಿಟ್ಟರು. ಇದು ಒಂದು ದೊಡ್ಡ ಹೊಡೆತ ಬಿತ್ತು. OTT ಬಂತು. OTT ಇಂದಾಗ ನಮಗೆಲ್ಲ ನಾವು ಒಂದ್ಸರಿ ಚರ್ಚೆ ಮಾಡ್ತಾಯಿದ್ವಿ. OTT ಬಂದಿದೆ, ಸ್ಯಾಟಲೈಟ್ರಲ್ಲಿ ಆದಂಥ ಮೋಸ ನಮಗಿಲ್ಲ ಆಗಲ್ಲ, OTT ಮೂಲಕ ನಮ್ಮ ಸಿನಿಮಾಗಳಿಗೆ ಒಂದು ಬೆಂಬಲ ಸಿಗುತ್ತೆ ಅಂತ ಅಂದ್ಕೊಂಡ್ವಿ. OTT ಕೂಡ ಕುಂತಿ ಮಕ್ಕಳಿಗೆ ಯಾವತ್ತೂ ರಾಜ್ಯ ಇಲ್ಲ ಸರ್. ಅವರು ನಮ್ಮ ಸಿನಿಮಾಗಳನ್ನ ಕೊಂಡ್ಕೋತಾ ಇಲ್ಲ. ನಾನು ಎಲ್ಲ ಪ್ರಯತ್ನ ಪಟ್ಟಿದ್ದೆ ಸರ್. ದೆಹಲಿಯಿಂದ, ಮುಂಬೈಯಿಂದ, ಚೆನ್ನೈಯಲ್ಲಿ ಅಲ್ಲಿರೋಂಥ ಎಲ್ಲ ಅಧಿಕಾರಿಗಳಿಗೆ ಬಸಂತ್ ಕುಮಾರ್ ಪಾಟೀಲ್ ಸರಿ ಕೊಟ್ಟರು. ಇವತ್ತಿಗೂ ಸರ್ ನಾನು 12 ಸಿನಿಮಾಗಳಲ್ಲಿ ನಿರ್ಮಾಪಕರು ಇಲ್ಲೇ ಇದ್ದಾರೆ. ಡಿಸೆಂಬರ್ 1 ವಿದಾಯ, ಭೇಟಿ ಜನ ನೋಡೋಕ್ಕೆ ಸಾಧ್ಯ ಆಗಿಲ್ಲ, ಆಚೆ ಬಂದಿಲ್ಲ. ಎಲ್ಲರೂ ಕೇಳೋದು ಪ್ರೇಕ್ಷಕರು ಯೂಟ್ಯೂಬ್ಗೆ ಹಾಕ್ರಿ ಅಂತಾರೆ. ಯೂಟ್ಯೂಬ್ಗೆ ಹಾಕಿದ್ರೆ ಹಣ ಹಾಕಿದ ನಿರ್ಮಾಪಕರಿಗೆ ಹಣ ಎಲ್ಲಿಂದ ಬರುತ್ತೆ? ಅಲ್ಲೊಂದು QR ಕೋಡ್ ಹಾಕೋದು ಈಗ ಚಾಲ್ತಿಗೆ ಬಂದಿದೆ. ಪವನ್ ಕುಮಾರ್ ಅದನ್ನು ಚಾಲನೆಗೆ ತಂದರು ಆ ಸಿನಿಮಾಗಳು ನೋಡಿ ಅಂತ. ಪವನ್ ಕುಮಾರ್ ಹೇಳ್ತಾಯಿದ್ರು, ಅವ್ರದ್ದು ನಿಕೋಟಿನ್ದು ಸಿನಿಮಾ ಬಂತಲ್ಲ, ಧೂಮಂ ಸಿನಿಮಾ ಚಿತ್ರಮಂದಿರದಲ್ಲಿ ಧೂಮಂ ಯಾರನ್ನ ಇಟ್ಕೊಂಡು ಮಾಡಿದ್ದಾತ? ಫಹದ್ ಫಾಜಿಲ್ನ ಇಟ್ಕೊಂಡು. ನಿರ್ಮಾಪಕರು ಯಾರು? ಹೊಂಬಾಳೆ ಫಿಲ್ಮ್ಸ್. ಒಂದೇ ವಾರಕ್ಕೆ ಅದು ಸೋತೋಯ್ತು. ಆಗ ಹೊಂಬಾಳೆ ಅವ್ರಿಗೆ ಧೈರ್ಯ ಇತ್ತು, ಅವ್ರು ದುಡ್ಡು ಬರದೇ ಇದ್ರು ಪರವಾಗಿಲ್ಲ, ನಿಮಗೆ ಸಿನಿಮಾ ಜನಕ್ಕೆ ತಲುಪಬೇಕಾ, ನಾನು ಇದನ್ನು ಯೂಟ್ಯೂಬ್ಗೆ ಹಾಕಿದ್ರು. ಒಂದೇ ವಾರದಲ್ಲಿ 25 ಲಕ್ಷ ವ್ಯೂ ಆಗಿದೆ ಒಂದು ವಾರದಲ್ಲಿ. ಹಾಗೆ ನಾವು ಉಚಿತವಾಗಿ ಹಾಕೋಕ್ಕಾಗಲ್ಲ, OTT ಅವರು ಸಪೋರ್ಟ್ ಮಾಡಲ್ಲ, ಸರ್ಕಾರಗಳು ಮಾಡಬೇಕು. ಅದೊಂದನ್ನು ಹೇಳ್ಬಿಡ್ತೀನಿ, ಕೇರಳದಲ್ಲೀಗ ಸರ್ಕಾರನೇ OTT ಚಾನಲ್ನ ತಂದಿದೆ. ಈಗ ಮೊನ್ನೆ 20ನೇ ತಾರೀಕು ಗೋವಾದಲ್ಲಿ ಭಾರತ ಸರ್ಕಾರ ತನ್ನದೇ OTT ಚಾನಲ್ನ ವೇವ್ಸ್ ಅಂತ ಪ್ರಾರಂಭ ಮಾಡಿದೆ. ಅದರಲ್ಲಿ ನ್ಯೂಸು ಬರುತ್ತಂತೆ, ಸಿನಿಮಾನೂ ಬರುತ್ತಂತೆ. ಈ ಥರ ಸಿನಿಮಾಗಳು ಅಲ್ಲಿಗೆ ಅವಕಾಶ ಸಿಗಬಹುದು. ಕರ್ನಾಟಕ ಸರ್ಕಾರ ಕೂಡ ಮಾಡೋ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದೆ ಅಂತ ನಾನು ಕೇಳಲ್ಪಟ್ಟಿದ್ದೀನಿ. ನಾನು ವ್ಯಾಪಾರಿ ದೃಷ್ಟಿಯಿಂದ ಕೇಳಲಿಲ್ಲ ಅದನ್ನು. ನಾಟಕದ ಇದು ಬಂದಾಗ ತುಂಬ ಸ್ಲೋ ಬದುಕಿತ್ತು, ಬದುಕೇ ನಿಧಾನವಾಗಿತ್ತು, ಇಡೀ ಸಮಾಜದ ಬದುಕು. ಅಲ್ಲಿಂದ ಸಿನಿಮಾ ನಾಟಕ ಎಷ್ಟೇ ಬದುಕಿದೆ ಅಂದ್ರೂ ಆವತ್ತಿನ ಹಾಗೆ ಕಂಪನಿ ನಾಟಕಗಳಿಲ್ಲ. ಇವತ್ತು ಊರೂರಿನಲ್ಲೂ ನಾಟಕಗಳಾಗ್ತಾಯಿತ್ತು, ಇವತ್ತು ಊರೂರಿನಲ್ಲಿ ನಾಟಕಗಳಿಲ್ಲ. ಇದೇ ಸಾಂಕೇತಿಕವಾಗಿ ರಂಗಶಂಕರ ತುಂಬುತ್ತೆ. ಆದರೆ ಆ 7 ಕೋಟಿ ಜನಕ್ಕೆ ಆಗಿದ್ದ 1 ಕೋಟಿ ಜನಕ್ಕೆ ಎಷ್ಟು ಥಿಯೇಟ್ರ್ಗಳಿತ್ತು ನಾಟಕ ಥಿಯೇಟ್ರ್ಗಳು, ಅದು ಕಂಪೇರ್ ಮಾಡಿದ್ರೆ ತೀರಾ ಕಡಿಮೆ. ನಾಟಕ ಅರ್ಧ ಕಣ್ಮರೆ ಆಗಿದೆ ನಾಟಕ, ಪ್ರೊಫೆಷನಲ್ ಥಿಯೇಟರ್. ಅಲ್ಲಿಂದ ನೀವು ಟೆಲಿವಿಷನ್ ಬರುತ್ತೆ, ಸಿನಿಮಾ ಹೊರಟೋಗುತ್ತೆ ಅನ್ನೋ ಇದಿತ್ತು, ಆತಂಕಗಳಿತ್ತು. ಟೆಲಿವಿಷನ್ನ ವೇಗ ತುಂಬ ಕಡಿಮೆ, ಯಾಕೆಂದರೆ ನೀವು ಮನೇಲಿ ಕೂತ್ಕೊಂಡು ಆರಾಮಾಗಿ ನೋಡೋದ್ರಿಂದ ಅದಕ್ಕೆ ಒಂದು ಗ್ರಾಮರ್ ಬಂದಿರುತ್ತೆ, ನಿಧಾನಕ್ಕೆ ಅದನ್ನು ನೋಡಿ ಸವಿಯುವಂಥದ್ದು. OTT ಏನಾಗಿದೆ ಅಂದರೆ ಅದು ವೇಗವನ್ನು ಗಳಿಸ್ಕೊಂಡಿದೆ. ಇವತ್ತಿನ ಬದುಕಿನ ವೇಗ ಹೇಗಾಗಿದೆಯೋ, ಮನಸ್ಸಿನ ವೇಗ ಒಂದಿದೆಯಾ. ನಾನು ಅಮೇರಿಕಾನ 1 ನಿಮಿಷದಲ್ಲಿ ತಲುಪಿಬಿಡ್ಬೋದು. ಹೇಗೆ ಅಂದರೆ ಯಾವುದೋ ಒಂದು ಇದನ್ನು ಒತ್ತಿದ್ರೆ ಅಮೇರಿಕಾ ಬಂದುಬಿಡುತ್ತೆ ಅನ್ನೋ ಥರದ ಒಂದು ವೇಗ ಮನಸ್ಸಿಗೆ ಸಿಕ್ಕಿಬಿಟ್ಟಿದೆ. ಆ ವೇಗಕ್ಕೆ ಸರಿಯಾಗಿ ನನ್ನ ಸಿನಿಮಾದ ಲಯ ಮತ್ತು ಇದು ಇರಬೇಕಾಗುತ್ತೆ. ಅದು ನಿಮಗೆ ಕಾಡಿದೆಯಾ ಅಂತ ಆ ಥರದ ಪ್ರಶ್ನೆ, ನಾನು ವ್ಯಾಪಾರಿ ಪ್ರಶ್ನೆ ಕೇಳಲಿಲ್ಲ. ಓಕೆ, ಈ OTT ನೀವು ನೋಡಿದ್ರೆ ಮುಂಚೆ ಸೀರಿಯಲ್ಗಳು 100, 200, 500 ಕಂತುಗಳು ಬರ್ತಾಯಿತ್ತು. OTTಯಲ್ಲಿ 7-8 ಎಪಿಸೋಡ್ಗೆ ಏನು ಪದ ಬಳಸಲ್ಲ, ಅದು ವೆಬ್ ಸೀರೀಸ್ ಅಂತ ಪ್ರಾರಂಭ ಆಯಿತು. ವೆಬ್ ಸೀರೀಸು 40 ನಿಮಿಷದ ಅವಧಿ ಇರುತ್ತೆ ಸರ್. ವೆಬ್ ಸೀರೀಸ್ನ ಯಾವ ಮಾದರಿಯಲ್ಲಿ, ಯಾವ ತಂತ್ರದಲ್ಲಿ ನಿರ್ವಹಿಸ್ತಾರೆ ಅಂತಂದರೆ, ಒಂದು ಎಪಿಸೋಡ್ ನೋಡಿದ್ರೆ ನೀವು 7ನೇ ಎಪಿಸೋಡ್ ನೋಡದೆ ಮಲಗೋಕ್ಕೆ ಸಾಧ್ಯ ಇಲ್ಲ. 7-8 ಎಪಿಸೋಡ್ಗಳು ಅಂದರೆ 7 × 40 ನಿಮಿಷ ಲೆಕ್ಕ ಹಾಕಿ ಎಷ್ಟಾಯಿತು. ಬಿಂಜ್ ವಾಚಿಂಗ್ ಅಂತ ಇದನ್ನು ಕರೀತಾರೆ. ಇದನ್ನು ಇವತ್ತಿನ ಮಾಧ್ಯಮಗಳು, ಟೆಲಿವಿಷನ್ಗಳು ನಮ್ಮ ಮನಸ್ಸಿನಲ್ಲಿ ಬಿತ್ತುತ್ತಾ ಇದ್ದಾವೆ. ನಿಮಗೆ ಅಂತ್ಯ ಹೇಗಿರುತ್ತೆ ಅಂದರೆ ನಾಳೆ ನೋಡಲೇಬೇಕು, ಕಾಯೋಂಗಿಲ್ಲ, ಪೇಷನ್ಸ್ ಇಲ್ಲ. ನೀವು ಹೇಳಿದಾಗ ವಾರಕ್ಕೊಂದು ಎಪಿಸೋಡ್ ಬರ್ತಾಯಿತ್ತು ಸರ್. ಆವಾಗಲೂ ಏನಾಗುತ್ತೆ ಮುಂದೆ ಅಂತ ಇರ್ತಾಯಿತ್ತು ಸರ್. ಆ ಎಂಡಿಂಗ್ನ ಇವತ್ತು ಕಾಯ್ತಾಯಿದ್ರು, ಈಗಲೂ ಕಾಯ್ತಾರೆ. ಇವತ್ತಿಂದ ನಾಳೆ ಕಾಯ್ತಾರೆ. ಇಲ್ಲ, ಕಾಯ್ತಾ ಇಲ್ಲ. ವೆಬ್ ಸೀರೀಸ್ ಕಾಯ್ತಾ ಇಲ್ಲ. ಟೆಲಿವಿಷನ್ ಸೀರಿಯಲಲ್ಲಿ ಇವತ್ತಿಂದ ಎಂಡ್ ನಾನು ನಾಳೆ ನೋಡೋ ಹಾಗೆ ಮಾಡ್ತೀನಿ. ಯಾಕೆ ಕಾಯ್ತಾ ಇದ್ದಾರೆ ಅಂದರೆ ಅದು ನಾಳೆನೇ ಟೆಲಿಕಾಸ್ಟ್ ಆಗೋದು. ವೆಬ್ ಸೀರೀಸಲ್ಲಿ ಒಟ್ಟಿಗೆ ಬಿಂಜ್ ವಾಚಿಂಗ್. ಆಮೇಲೆ ಸೀರಿಯಲ್ಗಳು ಬಿಂಜ್ ವಾಚಿಂಗ್ ಆಗುತ್ತೆ. ಸೀರಿಯಲ್ಗಳು ನೀವು ಯೂಟ್ಯೂಬ್ಗೆ ಹಾಕ್ಬಿಟ್ರೆ ಬಿಂಜ್ ವಾಚಿಂಗ್ ಆಗುತ್ತೆ. ಪ್ರೇಕ್ಷಕನ ನೋಡುವಂತಹ ಇದನ್ನು ಕರಪ್ಟ್ ಮಾಡ್ತಾ ಇದೆ ಅಂತ. ಖಂಡಿತ ಹೌದು. ಅದನ್ನು ನಾನು ಕೇಳಿದ್ದೆ. ಆ ಆತಂಕ ನಿಮಗಿದೆಯಾ? ಖಂಡಿತ ಇದೆ. ಇವಾಗ ಸಿನಿಮಾ ಮಾಡಬೇಕು ಅಂದರೆ, ನಾನು ಸಿನಿಮಾ ಮಾಡಿ 5 ವರ್ಷ ಆಯಿತು. 5 ವರ್ಷದಿಂದ ನಾನು ಯಾಕೆ ಸಿನಿಮಾ ಮಾಡೋಕ್ಕಾಗಿಲ್ಲ? ನಾನು ಬೇರೆ ಕೆಲಸ ಮಾಡ್ತಾ ಇಲ್ಲ, ಇದೇ ವೃತ್ತಿಯಲ್ಲಿದ್ದೀನಿ.
ಆದರೆ ಸಿನಿಮಾ ಮಾಡೋದಕ್ಕೆ ಯಾವ ಥರದ ಸಿನಿಮಾವನ್ನು ಕೊಡೋದು. ಈಗ ಫಸ್ಟ್ ಆಫ್ ಆಲ್ ನಾವು ನೋಡ್ಕೋಬೇಕು, ನಮ್ಮ ಪ್ರೇಕ್ಷಕರು ಯಾರು? ಟಾರ್ಗೆಟ್ ಆಡಿಯನ್ಸೇ ಇಲ್ಲ ನಮಗೆ. ಯಾರಿಗೆ ಸಿನಿಮಾ ಮಾಡ್ಬೇಕು ನಾನು? ಇಲ್ಲಿ ಬಂದಿರೋಂಥ 50 ಜನಕ್ಕೆ ಸಿನಿಮಾ ಮಾಡಬೇಕಾ, ಅಥವಾ ಇನ್ಯಾರೋ ಇನ್ನೊಬ್ರಿಗೆ ಸಿನಿಮಾ ಮಾಡಬೇಕಾ? ಯಾರಿಗೆ ಸಿನಿಮಾ ಮಾಡಬೇಕು? ಬೆಳಗ್ಗೆ ಚರ್ಚೆ ಆಯಿತು, ಸಿನಿಮಾನ ಪ್ರೇಕ್ಷಕರಿಗೆ ಮಾಡಬೇಕಾ, ತನಿಗೆ ಮಾಡ್ಕೋಬೇಕಾ, ಅಥವಾ ನನ್ನ ಸ್ನೇಹಿತರಿಗೆ ಮಾಡಬೇಕಾ ಅನ್ನೋ ಚರ್ಚೆ ಆಗಲೇ ಕಾಸರವಳ್ಳಿಯವರ ಇದರಲ್ಲೂ ಆಯಿತು. ಹಾಗಾಗಿ ಇವತ್ತು ಸಿನಿಮಾ ಮಾಡೋದು ಕಷ್ಟ ಇದೆ ಸರ್. ಅದಕ್ಕೆ ನಾನು ಹೇಳಿದ್ದು ಗೋಲ್ಡನ್ ಯುಗ, ಸಿಲ್ವರ್ ಯುಗ, ಈಗ ಬಂದಿರೋ ಯುಗ. ಹಾಗಾಗಿ ಹೊಸ ಮಾಧ್ಯಮಗಳೆಲ್ಲನೂ ಆತಂಕವನ್ನು ಸೃಷ್ಟಿಸ್ಕೊಂಡೇ ಅದು ಬರ್ತವೆ. ಹೊಸ ಇದನ್ನು ಕಂಡುಕೋಬೇಕಾಗಿದೆ. ಆದರೆ ಈ 3 ದಿವಸದ ಚಿತ್ರೋತ್ಸವ ನೋಡಿದ್ರೆ ಪ್ರೇಕ್ಷಕರು ಇದ್ದಾರೆ ಅಂತ ನನಗನ್ಸುತ್ತೆ. ಒಳ್ಳೆ ಪ್ರೇಕ್ಷಕರು ಇದ್ದಾರೆ, ಬಟ್ ಇವರೆಲ್ಲರೂ ತಲೆನೇರ್ತಂಥ ಪ್ರೇಕ್ಷಕರು, ಯುವಕರಲ್ಲ. ಅದೊಂದೇ ಅಲ್ಲ, ಇದು ಇಲ್ಲಿ ಕಮ್ಮಿ ಇದ್ದಿದೆ. ಸ್ಟೇಟಲ್ಲಿ 7 ಕೋಟಿ ಜನ ಇದ್ದಾರೆ, ಇಲ್ಲಿ ನೀವು ನೋಡ್ತಾ ಇರೋದು 180 ಜನನ. ಅದು ಪ್ರೇಕ್ಷಕರು ಇದ್ದಾರೆ ಅಂತ ನಿಮಗೆ ಭಾವನೆ ಬರುತ್ತಿಲ್ಲ. ಒಂದು ಸಣ್ಣ ಆಸೆ ಇರಲಿ ಸರ್, ಆಸೆಗೆ ಅಂದರೆ ನೀವು ಭರವಸೆ ಹಿಂಗೆ ನೋಡಿದಾಗಲಾದರೂ ಆತುರದಿಂದ ಬರ್ತಾರೆ. ನೋಡಿ, ಈ ಸಿನಿಮಾ ನೋಡ್ಬಿಡ್ಬೇಕು, ನೋಡಿ ಜಾಗ ಇಲ್ಲ. ನಾವು ಯೋಚನೆ ಮಾಡಿದ್ದೀವಿ, ಇದಕ್ಕೆ ಟಿಕೆಟ್ ಇಟ್ಟಿದ್ರೆ ಎಷ್ಟು ಜನ ಬರ್ತಾ ಇದ್ರು ಸರ್? ಕಮ್ಮಿ. ನೀವೇ ಕೈ ಎತ್ತಿ, ಟಿಕೆಟ್ ಕೊಟ್ಟು ಈ ಸಿನಿಮಾಗಳು ನೋಡ್ತಿದ್ದಾರೆ ಒಂದು 15. ಈಗ ನನ್ನ ಮುಂದೆ ಒಪ್ಸೋದಕ್ಕೆ ಎಲ್ಲರೂ ಕೈ ಎತ್ತಿದ್ದೀರಾ? ಯಾಕೆ ಹೇಳ್ತೀನಿ ಅಂದರೆ, ಕಳೆದ ವಾರ ಇಲ್ಲೇ ಒಂದು ಚಿತ್ರೋತ್ಸವ ಆಯಿತು. ನರಹರಿ ರಾಯರು ಅದು ಹೇಳಿರೋರು. ಅವರು 150 ರೂಪಾಯಿ ಇಟ್ಟರು. 4 ದಿವಸದ ಚಿತ್ರೋತ್ಸವಕ್ಕೆ 150 ರೂಪಾಯಿ, 200 ರೂಪಾಯಿ ನಾನ್ ಮೆಂಬರ್ಸ್ಗೆ 100 ರೂಪಾಯಿ ಅಂತ 60 ಜನ ಬಂದಿದ್ದರು. ಹ್ಞೂ ಸರ್. ಇದು ನಾವು ಲಿಂಗದೇವ್ರು ಹೇಳಿದ್ರು, ನಾನು ಹೇಳಿದೆ ಉಚಿತ ಅಂತ ಹಾಕೋದು ಬೇಡ, ಪಾಸ್ ಅಂತ ಮಾಡೋಣ, ಅಟ್ಲೀಸ್ಟ್ ಒಂದು ಗಾಂಭೀರ್ಯ ಬರುತ್ತೆ. ಪಾಸ್ ತೊಗೊಂಡೇ ಹೋಗಬೇಕು ಅಂತ ಇರುತ್ತೆ. ಅವ್ರು ಹೇಳಿದ್ರು, ನನಗೆ ಹೇಳೋಕ್ಕೆ ಮುಂಚೆ ಅವ್ರು ಹೇಳಿದ್ರು ಪ್ರವೇಶ ಉಚಿತ ಅಂತ ದೊಡ್ಡದಾಗಿ ಹಾಕಿದ್ರು, ಹಂಗಾದ್ರೂ ಜನ ಬರಲಿ ಅಂತ. ಅವ್ರದ್ದೇ ಗೆಲ್ತು. ಅಂದರೆ ಕೊನೆಗೆ ನಮ್ಮ ನಾನು ಜನನ ಬೈತಿಲ್ಲ, ನಿಮ್ಮನ್ನು ಯಾರನ್ನೂ ಹೇಳ್ತಾ ಇಲ್ಲ. ನಮಗೆ ಡಿಸ್ಕೌಂಟ್ಗಳಲ್ಲಿ ತುಂಬ ಆಸೆ. ಎಷ್ಟು ಡಿಸ್ಕೌಂಟು ಅಂತ 50 ರೂಪಾಯಿ ಇಟ್ಟರೆ ನಾವು ಹೋಗಲ್ಲ, 49 ರೂಪಾಯಿ 90 ಪೈಸಾ ಅಂದ್ರೆ ಕೊಂಡ್ಕೊಳ್ಳೋದು. ಆ ಥರದ್ದು ಮನೋಭಾವ ಇದೆ. ಹಾಗಾಗಿ ಉಚಿತ ಅಂದಾಗ ಬರ್ತಾರೆ, ದುಡ್ಡು ಕೊಟ್ಟು ಅಂದಾಗ ಸ್ವಲ್ಪ ಕಷ್ಟ ಇದೆ ಸರ್ ಇವತ್ತು. ಹಾಗಾಗಿ ಇದು ಪ್ರೇಕ್ಷಕರ ಆ ವ್ಯಾಪಾರದ ದೃಷ್ಟಿಯಿಂದ ಮುಂದಿನ ದಿನಗಳು ಆಶಾದಾಯಕವಾಗಿ ಇಲ್ಲ, ಖಂಡಿತ ಇಲ್ಲ. ಅದಕ್ಕೆ ಆದರೆ ಹಾಗಂತ ಬಿಡಬೇಕಾಗಿಲ್ಲ. ನನಗೆ ಇನ್ನೊಂದರಲ್ಲಿ ಆಶಾದಾಯಕತೆ ಹೇಗೆ ಕಾಣುತ್ತೆ ಅಂದರೆ, ಇವತ್ತಿನ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಯೂಟ್ಯೂಬ್ ಇದೆಯಲ್ಲ, ಅದು ದುಡ್ಡನ್ನು ಜನ್ರೇಟ್ ಮಾಡ್ತಾ ಇದೆ ಸರಿಯಾದ ಪ್ರಮಾಣದಲ್ಲಿ ಮಾಡಿದ್ರೆ. ನೀವು ಕೂಡ ನಾನು ಚರ್ಚೆ ಮಾಡಿದ್ದೀವಿ, ಯೂಟ್ಯೂಬಲ್ಲಿ ಆ ಥರದ ಕಾರ್ಯಕ್ರಮಗಳನ್ನ ಮಾಡೋಕ್ಕೆ ಸಾಧ್ಯ ಆದರೆ. ಈಗ ಬೆಳಗ್ಗೆ ಬಂತು, ಇವತ್ತು ರೀಲ್ಸ್ ಅನ್ನೋದೆಲ್ಲ 60 ಸೆಕೆಂಡ್ ಒಳಗಿರಬೇಕು. 60 ಸೆಕೆಂಡಲ್ಲಿ ಹೇಳಬೇಕಾದನ್ನು ಹೇಳ್ತಾರೆ. ಆ ರೀಲ್ಸ್ ಏನು ಹೇಳುತ್ತೆ ಕೊನೆಗೆ? ಅದೊಂದು ತಮಾಷೆಯ ಪ್ರಸಂಗವಾಗಿ ನಿಮ್ಮನ್ನು ಆ ಕ್ಷಣಕ್ಕೆ ನಿಮ್ಮ ಮುಖದ ಮೇಲೆ ಒಂದು ಸಣ್ಣ ಮುಗುಳ್ನಗವನ್ನು ಮೂಡಿಸಿ ಅದು ಮರೆದೋಗುತ್ತೆ. ಒಂದು ನೋಡಿದ ತಕ್ಷಣ ಏನು ಮಾಡ್ತಾರೆ ಅವ್ರು, ಹೆಂಗೆ ಅವ್ರ ಆಲ್ಗರಿದಮ್ ಸಿಸ್ಟಮ್ ಆಗಿದೆ ಅಂದರೆ, ನೆಕ್ಸ್ಟ್ ಇನ್ನೊಂದು ದಬ್ ಅಂತ ಬೀಳುತ್ತೆ ಅಲ್ಲಿಗೆ, ಇನ್ನೊಂದು ಬೀಳುತ್ತೆ. ನೀವೇನಾದರೂ ಬ್ಲೇಡ್ ಏನಾರ ಅಡ್ವರ್ಟೈಸ್ಮೆಂಟ್ ನೋಡ್ರೆ ಇಡೀ ವಾರ ಬ್ಲೇಡ್ ಅಡ್ವರ್ಟೈಸ್ಮೆಂಟೇ ಬರ್ತಾ ಇರುತ್ತೆ. ಅಂದರೆ ಗ್ರಾಹಕ ಸಂಸ್ಕೃತಿ ಹಾಗಾಗಿದೆ. ಆದರೆ ಯೂಟ್ಯೂಬನ್ನು ಸಮರ್ಥವಾಗಿ ಬಳಸ್ಕೊಂಡ್ರೆ ಖಂಡಿತ ಅದರಿಂದ ಜನ್ರೇಟ್ ಮಾಡಬಹುದು ಅಂತ ನಂಗೆ ನಂಬಿಕೆ ಇದೆ. ಆದರೆ ಅದಕ್ಕೊಂದು ಬೇರೆ ತಂತ್ರ ನಾವು ಕತೆಗಾರ ಮಾಡ್ದಂಗೆ ಮಾಡಬೇಕಾಗುತ್ತೆ. ಇಲ್ಲ, ಏನಿಡೋ ಕೆಲವರು ಯೂಟ್ಯೂಬ್ಗೋಸ್ಕರ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಇಲ್ಲೊಂದೇ ಕಡೆ ಅಲ್ಲ, ಬೇರೆ ದೇಶದಲ್ಲೂ ಮಾಡ್ತಾ ಇದ್ದಾರೆ. ಯೂಟ್ಯೂಬ್ಗೋಸ್ಕರನೇ ಸಿನಿಮಾ. ಪ್ರಾಯಶಃ ಅದನ್ನು ಬಳಸ್ಕೋಬಹುದು. ಹಿಂದೆ ಆ ಅವಕಾಶ ನಮಗಿರಲಿಲ್ಲ. ಈ ಸಿನಿಮಾ ಮಾಡಿ ತೋರಿಸೋ ಧೈರ್ಯ ಇದೆ. ಅಟ್ಲೀಸ್ಟ್ ಏನೂ ಬರಲಿಲ್ಲ ಅಂತಂದರೆ ಯೂಟ್ಯೂಬ್ ಹಾಕ್ಬೋದು ಒಂದು ದಿವಸ, ಯಾರಾದರೂ ನೋಡಲಿ ಅಂತ. ಆದರೆ ಅದು ಮುಂಚೆ ಇರಲಿಲ್ಲ. ಅದೊಂದು ಸ್ವಲ್ಪ ಸಣ್ಣ ಆಶಾದಾಯಕವಾಗಿದೆ. ಮುಂದೆ ಹೇಗಾಗುತ್ತೆ ನನಗೆ ಗೊತ್ತಿಲ್ಲ. ಯಾಕೆಂದರೆ ಯೂಟ್ಯೂಬ್ ತುಂಬ ಬರೀ ಕಸನೇ ತುಂಬಿಕೊಂಡಿದೆ. ಅಲ್ಲ, ಇರ್ಬೋದು. ಅದರಲ್ಲಿ ನೀವು ಉತ್ಕೃಷ್ಟವಾದ ತೋರಿಸಿದ್ರೆ ಕಳಸನ ಬಿಟ್ಟು ಉತ್ಕೃಷ್ಟಕ್ಕೆ ಬಿಡ್ತಾರೆ. ಅದರಲ್ಲೇನು ಇದಿಲ್ಲ. ಅಂದರೆ ಅಲ್ಲಿ ಉತ್ಕೃಷ್ಟ ಅಂದ್ಕೊಳ್ಳೋದೇ ಬೇರೆ, ಕಸ ಅಂದ್ಕೊಳ್ಳೋದೇ ಬೇರೆ. ಅಲ್ಲಿ ಆಯ್ಕೆ ಪ್ರಶ್ನೆ ಸರ್. ಯಾವುದನ್ನು ಆಯ್ಕೆ? ಇವತ್ತು ನೆಟ್ಫ್ಲಿಕ್ಸ್ ನೀವೆಲ್ಲರಿಗೂ ಅನುಭವ ಆಗಿರುತ್ತೆ. ಅಮೆಝಾನೋ ನೆಟ್ಫ್ಲಿಕ್ಸೋ ಆನ್ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ, ನಿಮ್ಮ ಕಣ್ಣು ಮುಂದೆ 106 ಸಿನಿಮಾಗಳು ಕಾಣುತ್ತೆ. ಯಾವುದನ್ನು ಆಯ್ಕೆ ಮಾಡ್ಕೊಂಡು ನೋಡಬೇಕು ಅನ್ನೋದಕ್ಕೆ 20 ನಿಮಿಷ ಆಗುತ್ತೆ ನಿಮಗೆ. ಹೌದು. ಡಿಸಿಷನ್ ತಗೊಳಕ್ಕೆ 20 ನಿಮಿಷ ಆಗುತ್ತೆ. ಯಾವುದನ್ನು ಆಯ್ಕೆ ಮಾಡ್ಕೊಳ್ಳೋದು? ಆಯ್ಕೆಯ ಪ್ರಶ್ನೆ ಬರಬೇಕಾಗುತ್ತೆ. ಆಯ್ಕೆ ಮಾಡೋ ಪ್ರಶ್ನೆಯಲ್ಲಿ ಒಂದು ಕಮ್ಯುನಿಟಿ ಲೆವೆಲ್ ಮಾಡ್ಕೊಂಡಿದ್ದೀವಿ ನಾವೆಲ್ಲ. ಹಾಂ, ಎಲ್ಲ ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದೀವಿ. ನನಗೇನು ಇಷ್ಟ ನಾನು ಎಲ್ಲ ವಾಟ್ಸಪ್ಪಲ್ಲಿ ಕಳಿಸ್ತೀನಿ. ನಾನು ಎಲ್ಲರೂ ನೋಡ್ತಾರೆ. ಸಂತೋಷ. ಆ ಥರ ಲೈಕ್ ಮೈಂಡೆಡ್ ಪೀಪಲ್ ದೇ ಹ್ಯಾವ್ ಗಾಟ್ ದೇರ್ ಓನ್ ಗ್ರೂಪ್ಸ್. ನಾವು ಬೇರೆ ಯಾವ ಪಿಕ್ಚರ್ ನೋಡೋಲ್ಲ. ಈ ಗ್ರೂಪಿಂದ ಯಾರಾದರೂ ಹಾಕಿದ್ರೆ ಡೆಫಿನೆಟಾಗಿ ನೋಡ್ತೀವಲ್ಲ, ಆ ಗ್ರೂಪ್ನ ಬೆಳೆಸ್ಬೇಕು ನಾವು. ಆ ಗ್ರೂಪ್ನ ಬೆಳೆಸಿದ್ರೆ ಬೆಳೆಯೋದು. ಅದಕ್ಕೆ ಸರ್ ಮೌತ್ ಪಬ್ಲಿಸಿಟಿ ಅಂತ ಆಗಲೇ ಹೇಳಿದ್ರೆ, ಬಾಯಿ ಮಾತಿನ ಪ್ರಚಾರಕ್ಕೆ ಇರೋವಂಥ ಬೆಲೆ ಇನ್ಯಾವ ಪಬ್ಲಿಸಿಟಿಗೂ ಇಲ್ಲ ಸರ್. ಆಮೇಲೆ ಒಂದು ಥಿಂಗ್ ಸರ್, ಈ ಕಮ್ಯುನಿಟಿ ಲೆವೆಲಲ್ಲಿ ನಿಮ್ಮನ್ನು ಇನ್ವೈಟ್ ಮಾಡಿದ್ರೆ ನೀವು ಬಂದು ತೋರಿಸ್ಲಿಕ್ಕೆ ಆಗುತ್ತೆ ಸರ್. ನಾನು ಯಾವಾಗಲೂ ಈ 25ನೇ ವರ್ಷ ನಾನು ಮೊದಲನೇ ಸಿನಿಮಾ ಮಾಡಿ ಮುನ್ನುಡಿ ಯಾವಾಗಲೂ ಹೇಳ್ತೀನಿ, ಕನಿಷ್ಠ 25 ಜನ ಇದ್ದರೆ ನಾನು ಆ ಜಾಗಕ್ಕೆ ಬಂದು ಸಿನಿಮಾ ತೋರಿಸ್ತೀನಿ ಸರ್. ಕನಿಷ್ಠ 25 ಜನ. 5 ಜನಕ್ಕೆ ಅಂದ್ರೆ ಬರೋದು ಕಷ್ಟ ಆಗುತ್ತೆ ನನ್ನ ಸಮಯ ಸರ್. 2 ಸಾರಿ ಬರ್ತೀನಿ, 2 ಸಾರಿ ಬರ್ತೀನಿ. ನೀವು ಪತ್ರಕರ್ತರ ಪ್ರಶ್ನೆ ಕೇಳ್ತೀರಾ, ಸುಬ್ರಹ್ಮಣ್ಯ ಕೇಳ್ತೀರಾ?
ನೀವು ಸಂಘಟಕರಲ್ಲಿ ಒಬ್ಬರು, ಹಂಗಾಗಿ ನಿಮ್ಮ ಪ್ರಶ್ನೆ ಕೇಳೋ ಹಕ್ಕಿಲ್ಲ. ಅಲ್ಲ, ಹಾಗಾದರೆ ಒಂದು ಅಭಿನಂದನೆ ಹೇಳಿಬಿಡ್ತೀನಿ. 2000ನೇ ಇಸ್ವಿನಲ್ಲಿ ನಾನು ನೀವು ಒಟ್ಟಿಗೆ ಪತ್ರಕರ್ತರಾಗಿ ಅಂತಾರಾಷ್ಟ್ರೀಯ ಚಿತ್ರೋತ್ಸವಕ್ಕೆ ಹೋಗಿದ್ವಿ. ಅಲ್ಲಿ ಯಾವುದೋ ಒಂದು ಸಿನಿಮಾ ಕರುಣಮ್ಮ ನೋಡಿ, ಆಮೇಲೆ ನಿಮ್ಮ ಮುನ್ನುಡಿಗೆ ಅದು ಮುನ್ನುಡಿ ಆಯಿತು. ಮುಂದಿನ ಫೆಸ್ಟಿವಲ್ಲು ಬೆಂಗಳೂರಲ್ಲಿ ನಡಿಬೇಕಾಗಿತ್ತು, ಅದು ಕ್ಯಾನ್ಸಲ್ ಆಯಿತು. ನಂತರದ ಫೆಸ್ಟಿವಲ್ಲು ದೆಹಲಿಯಲ್ಲಿ ನಡೆದಾಗ ನಿಮ್ಮ ಚಿತ್ರದ ಜೊತೆ ನಾವು ಹೋಗಿದ್ವಿ. ನೀವು ಅತಿಥಿಯಾಗಿ ಹೋಗಿದ್ದರೆ, ನಾನು ಮತ್ತೆ ಪತ್ರಕರ್ತನಾಗಿಯೇ ಇದ್ದೆ. ಮುಂದೆ ನಾನು ಈಗ ಪ್ರಶ್ನೆ ಕೇಳಲಿಕ್ಕೆ ಹಕ್ಕಿಲ್ದಿದ್ರೂ ಕೇಳ್ತೀನಿ, ಯಾಕಂದರೆ ಪತ್ರಕರ್ತ ತಾನೆ. ನೀವು ಇಷ್ಟು ಹೊತ್ತು ಮಾತಾಡಿದರೆ ವ್ಯಾಪಾರ ಅದು ಇದು ಬಾಯಿ ಮಾತಲ್ಲ, ಆದರೆ ಪತ್ರಿಕೆಗಳ ಪಾತ್ರ ಏನೂ ಇಲ್ವಾ? ಸುಳ್ಳು ಹೇಳ ನಿಜ ಹೇಳ ಏನಾದರೂ ಹೇಳಿ. ಹಾಂ, ಯಾಕಂತಂದರೆ ಈ ಥರದ ಚಿತ್ರಗಳನ್ನು ಮೊದಲು ಪ್ರೋತ್ಸಾಹಿಸಿದ್ದು, ಬೆಂಬಲಿಸಿದ್ದು, ಬೆಳೆಸಿದ್ದು ಎಲ್ಲ ಮಾಧ್ಯಮಗಳು ಅಂತ ಕೇಳ್ಪಟ್ಟಿದ್ವಿ ನಾವು. ಇಲ್ಲೂ ಪತ್ರಕರ್ತರಿದ್ದಾರೆ, ಅಲ್ಲೂ ಪತ್ರಕರ್ತ ಇದ್ದಾರೆ. ಖಂಡಿತ ಒಂದು ಹಂತದ ಪತ್ರಕರ್ತರು ನಮ್ಮ ಈ ಚಿತ್ರಗಳಿಗೆ ಸಪೋರ್ಟನ್ನು ಮಾಡ್ತಾನೆ ಬಂದಿದ್ದಾರೆ, ಅದನ್ನು ನಾವು ಹೇಳಲೇಬೇಕು. ಇವತ್ತಿಗೂ ಸಿನಿಮಾದಲ್ಲೊಂದು ವ್ಯಾಪಾರಿ ಇದು ಶುರುವಾಗಿದೆ. ಎಲ್ಲ ಪೇಯ್ಡ್ ನ್ಯೂಸ್ ದೇವ್ಗೆ ಚೆನ್ನಾಗಿ ಗೊತ್ತಿದೆ. ಪೇಯ್ಡ್ ನ್ಯೂಸ್ ಇವತ್ತು ಯಾವುದಾದ್ರು ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ ಅಂದರೆ ನೀವು ನೋಡೋವಂಥ ನ್ಯೂಸು ಪೇಯ್ಡ್ ನ್ಯೂಸ್ ಆಗಿರುತ್ತೆ. ಇಷ್ಟು ಲಕ್ಷಗಳ ಹಣ ಕೊಟ್ಟರೆ ಆ ಸಿನಿಮಾದ ಇಷ್ಟು ಇಂಟರ್ವ್ಯೂ, ನೀವಿಲ್ಲೇ ಇದ್ದೀರಿ ಪಕ್ಕದಲ್ಲಿ, ನಿಮ್ಮ ತಪ್ಪಲ್ಲ, ನಿಮ್ಮನ್ನು ಆರೋಪಿಸ್ತಾ ಇಲ್ಲ, ಅದೊಂದು ವ್ಯಾಪಾರಿ ಸಿಸ್ಟಮ್ ಆಗಿದೆ. ಆದರೆ ನನ್ನ ಚಿತ್ರಗಳಿಗಾಗಲಿ, ಕಾಸರವಳ್ಳಿಯ ಚಿತ್ರಗಳಿಗಾಗಲಿ ಇಲ್ಲಿವರೆಗೂ ಯಾವ ಪತ್ರಕರ್ತರು ಆ ಥರದ ಬೇಡಿಕೆಯನ್ನು ಇಟ್ಟಿಲ್ಲ. ಒಂದು ಸಣ್ಣ ಸುದ್ದಿಯನ್ನು ಕಳಿಸಿದ್ರೆ ತಕ್ಷಣ ಅದನ್ನು ಮುದ್ರಣ ಮಾಡ್ತಾರೆ. ಹಾಗಾಗಿ ಇನ್ನೂ ಪತ್ರಿಕಾ ಮಾಧ್ಯಮದ ಮೇಲೆ ನಮ್ಮ ವಿಶ್ವಾಸ ಹೋಗಿಲ್ಲ. ಅವರು ಇದ್ದೇ ಇದ್ದಾರೆ, ಆ ಸಪೋರ್ಟ್ ಯಾವಾಗಲೂ ಸಿಗ್ತಾ ಇದೆ ಇವತ್ತಿಗೂ. ಆದರೆ ನಿಮ್ಮ ತಲೆಮಾರು ಹೋದ ನಂತರ ಮುಂದೇನಾಗುತ್ತೆ ನನಗೆ ಗೊತ್ತಿಲ್ಲ. ನಿಮಗೊಂದು ಪ್ರೀತಿ ವಿಶ್ವಾಸ ಇದೆ ನಮ್ಮಂತರ ಮೇಲೆ, ಹಾಗಾಗಿ ನೀವು ಮಾಡ್ತಾಯಿದ್ದೀರಿ. ನಂತರದ ದಿನಗಳು ಈಗಿನ ಎಷ್ಟೋ ಜನ ಪತ್ರಕರ್ತರಿಗೆ ನಾವು ಯಾರೂ ಗೊತ್ತೇ ಇಲ್ಲ, ಅಪರಿಚಿತರು. ಹೇಗಾಗುತ್ತೆ ಗೊತ್ತಿಲ್ಲ. ಬಟ್ ಪತ್ರಿಕೆಗಳ ಸ್ಥಿತಿನೂ ಬೇರೆ ಬೇರೆ ಇದೆ ಬಿಡಿ. ಆದರೆ ಸೋಷಿಯಲ್ ಮೀಡಿಯಾದೆಲ್ಲ ಈ ನೋಡಿ, ಈ ಕಾರ್ಯಕ್ರಮ ನಾನೊಂದು 10-15 ಜನಕ್ಕೆ ವೈಯಕ್ತಿಕವಾಗಿ ಕರೆ ಮಾಡಿ ಆಹ್ವಾನ ಮಾಡಿರೋದು ಈ ಕಾರ್ಯಕ್ರಮಕ್ಕೆ. ಉಳಿದದ್ದೆಲ್ಲ ಸೋಷಿಯಲ್ ಮೀಡಿಯಾ ಮೂಲಕ ಆಗಿರುವಂಥದ್ದು. ಸೋಷಿಯಲ್ ಮೀಡಿಯಾದ ಶಕ್ತಿನೂ ಇದೆ, ಅದರ ಮಿತಿನೂ ಇದೆ. ಅದನ್ನು ಬಳಸ್ಕೊಂಡ್ರೆ ಈ ಥರ ಸಿನಿಮಾಗಳನ್ನ ತಲುಪಿಸೋಕೆ ಸಾಧ್ಯ ಅನ್ನೋದು ನನ್ನ ನಂಬಿಕೆ.